ಬಂಧುಗಳಿಗೆ ಸ್ವಾಗತ. ಶಬರಿಯ ವೃತ್ತಾಂತ ಮೂಲದಲ್ಲಿ ವಿಸ್ತಾರವಾಗಿಲ್ಲ, ರೇಖಾರೂಪವಾಗಿದೆ. ಅದನ್ನ ಬಹುದೊಡ್ಡ ವ್ಯಕ್ತಿತ್ವವಾಗಿ ನಿರ್ಮಾಣ ಮಾಡಿದವರು, ಜೀವ ಕೊಟ್ಟು ರೂಪ ಕೊಟ್ಟು ಹೊಸತನ ಮೂಡಿಸಿದವರು ಪಿ ಸೀತಾರಾಮಯ್ಯನವರು. ನೆನ್ನೆ ಆ ಹಾಡನ್ನ ನೀವು ಕೇಳಿದ್ದೀರಿ. ಅದೆಷ್ಟು ಸುಂದರವಾದಂತಹ ಕಾವ್ಯವೊಂದನ್ನು ರಚಿಸಿದ್ರು ಅಂತ ಹೇಳಿ. ಮೂಲದ ಯಾವ ಮಾತನ್ನು ಕೂಡ ಅವ್ರು ತಗೊಂಡಿಲ್ಲ, ಮೂಲದಲ್ಲಿ ಇಲ್ವೂ ಇಲ್ಲ. ಮೂಲದಲ್ಲಿ ಬಹಳ ಸ್ವಲ್ಪ ಉದ್ದೇಶ ಇಷ್ಟೇ: ಸಾಧಾರಣ ಒಬ್ಬ ಬೇಡತಿ ತಪಶಕ್ತಿಯಿಂದ ಅದ್ಭುತವಾದ ಉನ್ನತೋನ್ನತ ಸ್ಥಾನವನ್ನ ಪಡೆದ್ಲು, ಮತಂಗ ಋಷಿಗಳ ಮೆಚ್ಚುಗೆಯನ್ನು ಪಡೆಯುವಷ್ಟು ಬೆಳೆದ್ಲು. ಈಗ 90 ಮೀರಿದ ವಯಸ್ಸಿನವರೆಗೆ ತಪಸ್ ಮಾಡ್ಕೊಂಡು ಬಂದಿದ್ದಾಳೆ ಅಂತವಳು ಈಗ ಗುರುಗಳು ಹೋದ್ಮೇಲೆ, ತೀರ್ಕೊಂಡ್ಮೇಲೆ, ಅವರ ಆಜ್ಞೆಯಂತೆ ರಾಮನ ದರ್ಶನವನ್ನು ಮಾಡಿ ಅಗ್ನಿ ಪ್ರವೇಶ ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕಂತ ಕಾಯ್ತಿದ್ದಾಳೆ. ರಾಮನಿಗಾಗಿ ಕಾಯ್ತಿದ್ದಾಳೆ. ರಾಮ ಬಂದ ಕೂಡಲೇ ರಾಮನ ಅಪ್ಪಣೆಯನ್ನ ಕೇಳ್ತಾಳೆ. ರಾಮ ಒಪ್ಪಿಗೆ ಕೊಡ್ತಾನೆ ಅಗ್ನಿ ಪ್ರವೇಶಕ್ಕೆ. ಹಾಗೆ ಶಬರಿ ಅಗ್ನಿ ಪ್ರವೇಶ ಮಾಡಿದ್ರು. ಇಷ್ಟೇ ಮಾತು ಮೂಲದಲ್ಲಿ. ಆದ್ರೆ ಪುಟ್ಟಪ್ಪನವರು ಅಗ್ನಿ ಪ್ರವೇಶ ಮಾಡಿಸ್ಲಿಲ್ಲ, ಸಹಜವಾದ ಸಾವನ್ನು ಕೊಟ್ಟರು. ಅದಕ್ಕೆ ಅವರದೇ ಕಾರಣಗಳಿದೆ. ಈ ಸಾವಿನ ಮಾತನ್ನ ಅಷ್ಟು ವಿಸ್ತಾರವಾಗಿ ವಿ.ಸಿ. ಅವರು ಮಾತು ಹೇಳಕ್ ಹೋಗ್ಲಿಲ್ಲ. ಬಡವಿಯಾದ ತಾನು ರಾಮನಿಗೆ ಸೇವೆ ಮಾಡುವಾಗ ಅದೇ ನಮ್ಮ ಬದುಕಿನ ಆದರ್ಶವಾಗಿಟ್ಕೊಂಡು 4 ವರ್ಷಗಳಿಂದ ನಿರಂತರವಾಗಿ ಹಣ್ಣನ್ನು ದಿನ ಸಂಗ್ರಹ ಮಾಡೋದು, ಬಿಡೋದು, ಬರ್ತಾನೆ ಅನ್ನೋದು, ಅದು ಹಾಳಾಗೋದು, ಮತ್ತೆ ಮತ್ತೆ ಬರೋದು, ಹೀಗೆ ನಿರಂತರವಾಗಿ ಹಣ್ಣು ಹಂಪಲುಗಳನ್ನ ಸಂಗ್ರಹ ಮಾಡುತ್ತಾ ರಾಮನನ್ನ ಕಾಯ್ತಾ ಇರೋ ಆ ಕಾತರ ಇದೆಯಲ್ಲ, ಅದ್ಭುತವಾಗಿ ಚಿಂತಿಸಿದ್ದಾರೆ. ಆ ಮಟ್ಟಕ್ಕೆ ಅದರ ತರುವಾಯ ಬಂದರೂ ಕೂಡ ಕುವೆಂಪುರವರು ವಿ.ಸಿ. ಅವರ ಚಿತ್ರಣದಷ್ಟು ಕಾಣುತ್ತಿಲ್ಲ. ಆದ್ರೂ ಕಾಳಜಿ ಇಲ್ಲೂ ಇದೆ. ಮತ್ತು ಒಂದ್ ಸ್ವಲ್ಪ ಆ ಭೇಟಿ ಚೂರು ಹಗುರವಾದದ್ದಲ್ಲಿ ಅಂದ್ರೆ, ಯಾರೋ ಬಂದಿದ್ದಾರೆ, ನಾನು ಹಣ್ಣು ಕೂಡಿಟ್ಟಿದ್ದೇನೆ, ಬಂದ್ ಅತಿಥಿಗಳೆಲ್ಲ ಕೊಡೋಕೆ ನಾನೇನು ಅಡ್ಗೂಲಜ್ಜೆನೆ ಅಂದ್ರೆ, ಈ ತರ ಹೊರಗಡೆ ಒಂದೊಂದು ಮನೆ ಇತ್ತಂತೆ, ಒಂದ್ ಗುಡಿಸ್ಲು ಇತ್ತಂತೆ, ಎಲ್ಲ ದಜ್ಜಿ ಇತ್ತಂತೆ, ಕಥೆಗಳು ಆ ತರಹ ಪದವನ್ನು ಬಳಸ್ತಿದ್ದಾರೆ ಯಾರು ಅಂತ. ಅವರು ಬರ್ತಾರೆ, ಆಯ್ತು ಸದ್ವಿನಿಯೋಗ ಆದಂಗೆ ಆಯ್ತು, ನೀವೇ ಊಟ ಮಾಡಿ ಅಂತ ಅನ್ನೋದು, ರಾಮನನ್ನು ಗುರುತೇ ಇರೋದು, ಆಮೇಲೆ ನಿಧಾನ ಗುರುತಾಗೋದು, ಇದೆಲ್ಲ ಒಂದ್ ಸ್ವಲ್ಪ ಉನ್ನತ ಸ್ಥಿತಿಗೆ ಅಂದ್ರೆ ಕಾತರದ ಅತಿಶಯದ ಉನ್ನತೊಂದು ಸ್ಥಿತಿಗೆ ಬರೋದಕ್ಕೆ ಸ್ವಲ್ಪ ಅಡ್ಡಿ ಆಗ್ತದೆ. ಎಷ್ಟೋ ಹೊತ್ತಿನ ಮೇಲೆ ಅವ್ರು ಹಿಟ್ಟನ್ನು ತೆಗೆದು ನೋಡ್ತಾಳೆ. ಅಲ್ಲಿ ಬಿಲ್ಲು ಬಾಣ ನೋಡಿದ್ಮೇಲೆ ಓಹೋ, ಇವರು ಸಾಧಾರಣ ವ್ಯಕ್ತಿ ಅಲ್ಲ ಅಂತೇಳಿ ಆಮೇಲೆ ರಾಮನನ್ನು ಗುರುತಿಸ್ತಾಳೆ ಅನ್ನೋ ಒಂದು ಅತಿಶಯವಾದಂತಹ ಚಿತ್ರವನ್ನ ಮಾಡಿದ್ದಾರೆ. ಕಿಟ್ಟೊಳಗೆ ಬಿಲ್ಲಿರೋಕ್ ಸಾಧ್ಯನಾ? ಏನೋ ಇದೆ ಅಂತ ಇಟ್ಕೋಬೇಕು ನಾವು. ಅಂದ್ರೆ ವಿ.ಸಿ. ಅವರ ಅವರಿಗಿಂತಲೂ ಒಂದ್ ಸ್ವಲ್ಪ ಇಲ್ಲಿ ನೋಡಿ ಕಾಣುತ್ತೆ ನಮಗೆ. ಆದ್ರೆ ವಾಲ್ಮೀಕಿಗಳು ಹೇಳಿದ್ದನ್ನು ಇನ್ನೊಬ್ರು ಹೇಳಿದ್ದನ್ನು ನೀವು ತಗೊಂಡಾಗ ಇಷ್ಟೇ ಬರ್ಬೇಕಂತ ಹೇಳಕ್ ನಾನು ಯಾರು? ಕವಿಯ ಸ್ವಾತಂತ್ರ್ಯ ಪೂರ್ಣವಾಗಿದೆ. ಆದ್ರಿಂದ ಇಲ್ಲಿ ಚಿತ್ರಿಸಿರುವ ಶಬರಿಯ ಚಿತ್ರ ನಿಜವಾಗಿ ಕುವೆಂಪುರವರು ಕಲ್ಪನೆ ತಮ್ಮ ದಾರಿಯಲ್ಲಿ ಬೆಳೆಸೋದು ಹೇಗಿದೆ, ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ತೋರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅಲ್ಲಿ ವನವನವ ಸುತ್ತಿ ಸುಳಿದು ಅವಳು ಹೇಗೆ ಆಹಾರವನ್ನು ಸಂಗ್ರಹ ಮಾಡ್ತಾ ಇದ್ದು ಅನ್ನೋ ಮಾತು ಹೇಳ್ತಾರಲ್ಲ, ಅದು ಬಾಯಲ್ಲಿ ಹೇಳಿದ ಹೋದ್ರು ಕುವೆಂಪು ಇಲ್ಲಿ ಕಾಣ್ತಿದ್ದಾರೆ ಅನ್ನೋದನ್ನ ನಾನು ತೋರಿಸ್ತೇನೆ. ಅಂತೂ ಊರು ಬಿಟ್ಟರು ಪಂಚವಟಿಯನ್ನ. ಮರುದಿವಸ ಮರುದಿನಂ ಬಿಟ್ಟರ ತೊಲಗಿತಾ ಓ ಲಕ್ಷ್ಮಣಂ ಕಳೆದಿದ ಓ ಲಕ್ಷ್ಮಣ ರಾತ್ರಿ. ಅದು ಹೇಳಿದ್ದೇನೆ, ಎಷ್ಟು ತರ ಓ ಲಕ್ಷ್ಮಣ ಬೆಳೆಸಿದ್ದಾರೆ. ಆ ಎಲ್ಲ ಮುಗಿತು, ಅಂತೂ ಹೊರಟರು. ಒಂದು ನಂಬಿಕೆ ಮೇಲೆ, ರಾವಣನನ್ನು ಹುಡುಕೋದಕ್ಕೆ ಸಾಧ್ಯ ಅನ್ನೋ ನಂಬಿಕೆ ಮೇಲೆ
ನೈಋತ್ಯ ದಿಕ್ಕಿಗೆ ಪ್ರಯಾಣ ಮಾಡಿದರು. ಅನೇಕವಾದಂತಹ ಕೀಟಗಳ ಶಬ್ದಗಳ ನಡುವೆ ರಾತ್ರಿ ಎಲ್ಲ ನಡೆದ್ರು. ನೈರಾಶ್ಯದ ಆಕಳಿಕೆ ಏನ್ ಮಾಡಕ್ಕಾಗತ್ತೆ, ಸಿಗ್ತಾಳೋ ಇಲ್ವೋ ಅನ್ನೋ ಕಾತರ. ಕಡಿದು ಕುಳಿತನ್ ಹರ ಹತಾಶೆಯ ಮಂಕು ಬಡಿದಂತೆ ರಾಮ ಸೀತೆಯನ್ನು ಕಳ್ಕೊಂಡು ನಾನು ಹೇಳ್ತಾ ಇದ್ದೆ ಹರ ಹುಟ್ಟಿದ್ದಾನೆ ಅಂತೇಳಿ ಒಂಥರ ಮುಖಕ್ಕೆ ಮಂಕು ಬಡ್ದಿದೆ, ಹತಾಶೆ ಆಗಿದೆ, ಸಿಗ್ತಾಳ ಇಲ್ವಂತ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಲಕ್ಷ್ಮಣ ಅಂತ ಕೇಳ್ತಾನೆ. ನಾವು ದೇವಿ ಅನ್ವೇಷಣೆಗೆ. ಯಾವ ದೇವಿ? ನೋಡಿ, ಅವನು ರಾಮನ ತಲೆ ಸ್ವಲ್ಪ ಎಲ್ಲೆಲ್ಲೋ ಹೋಗ್ತಾ ಇದೆ ಅನ್ನೋದು ಅದು ಹೇಳಕ್ಕೆ ಒಂದು ಎರಡು ಸಾಲ. ಯಾವ ದೇವಿ? ಆರವಳು ಎನ್ನುತ್ತ ನಗೆ ತೋರಿತು ಅಣ್ಣ ನಕ್ಷಿಯೋಳ್. ನೋಡಿ, ಹುಚ್ಚಲ್ದೆ ಮತ್ತೆ ನಗುವಂಥದ್ದು. ಬೆಳ್ಪನಲ್ಲದೆ ಮತ್ತೆ ಬೇರೇನು ಮಂ ಕಾಣದ ಲಕ್ಷ್ಮಣಂ. ಬೇಡ ಬೇಡ ಅಣ್ಣಯ್ಯ ನಿನ್ನ ಚಲ ಧೈರ್ಯಮಂ ನೈರಾಶ್ಯಮಂ ಬಿಡು ಬಿಡು. ನೆನೆ ಭಾರದ್ವಾಜ ಋಷಿಯಂ ನೆನೆ ವಿಶ್ವಾಮಿತ್ರನಂ ನೆನೆ ಅತ್ರಿಯಂ ನೆನೆ ಅಗಸ್ತ್ಯರಂ. ಈ ಎಲ್ಲ ಋಷಿಗಳನ್ನ ಭೇಟಿ ಮಾಡಿ ಉಪದೇಶ ಮಾಡಿದ ಪ್ರಯೋಜನ, ಸಾರ್ಥಕತೆ ಏನು? ಇಷ್ಟು ಬೇಗ ನೀನ್ ನೈರಾಶ್ಯಕ್ಕೆ ಹೋಗೋದಾದರೆ, ಮನಸ್ಸಿನ ಸ್ಥಿರತೆಯನ್ನು ಕಳ್ಕೊಳ್ಳೋದಾದ್ರೆ ಇಷ್ಟು ದೊಡ್ಡ ಸನ್ಯಾಸಿಗಳಿಂದ ಪಡೆದ ಉಪದೇಶ ಎಲ್ಲೋಯ್ತು ಅಣ್ಣ? ಬಗೆಗೆ ತಾರಯ್ಯ ಮಂತ್ರ ಹೇಳಿದ ವಿಶ್ವಾಮಿತ್ರನನ್ನ. ನಿನ್ನ ಮಹಿಮೆಯನ್ನ ಮರೆತ ಏನ್ ನೀನು ವೈಯಕ್ತಿಕವಾಗಿ ಸಾಧಾರಣನಲ್ಲ. 100 ಜನ ವೀರ ಕ್ಷತ್ರಿಯರನ್ನ ಅಳಿಸಿದ್ರೆ ಒಂದು ರಾಮ ಆಗುತ್ತೆ. ಆದ್ರೆ ಅದನ್ನ ನೀನು ಮರೆತು ನಿನ್ನ ಹಿರಿತನವನ್ನು ನೀನು ಮರ್ತಾಗ ಅಂದ್ರೆ ಸಮುದ್ರ ಲಂಘನಕ್ಕೆ ಮುಂಚೆ ಒಂದು ಸಾಧಾರಣ ಕಪಿಯಾದ ಹನುಮಂತನಿಗೆ ಅವನ ನಿಜ ಸ್ವರೂಪ ಶಕ್ತಿ ಏನು ಅನ್ನೋದನ್ನ ಜೊತೆಯವರು ಹೇಳಿ ಹೇಳಿ ಹೊಗಳ್ತಾ ಇದ್ದಾಗೆ ಅವನು ಬೆಟ್ಟದಷ್ಟು ಎತ್ತರವಾಗಿ ಬೆಳೀತಾ ಹೋಗ್ತಾನೆ. ದೊಡ್ಡ ಶತಯೋಜನ ಸಮುದ್ರವನ್ನು ದಾಟುವ ಸಾಮರ್ಥ್ಯ ಬೇಕಾಗುವ ಬೃಹತ್ ದೇಹವನ್ನ ಹನುಮ ತಿಳಿತಾನೆ. ತನ್ನಂತ ತಿಳ್ಕೊಂಡ್ಮೇಲೆ ಬೆಳಿತಾನೆ, ಕಾಣಿಸ್ಕೊತಾನೆ, ನಂಬ್ಕೊಳ್ತಾನೆ. ಹಾಗೆ ನೀನು ಕೂಡ ಸಾಧಾರಣ ವ್ಯಕ್ತಿ ಅಲ್ಲ, ಇಡೀ ಜಗತ್ತನ್ನ ರಕ್ಷೋದಕ್ಕಾಗಿ ಅವತಾರ ಮಾಡಿದಂತಹ ಪುಣ್ಯ ಪುರುಷ ನೀನು. ನೀನಿಂತು ಕಳವಳಿಸುತ್ತ ಆಸೆ ಕೇಳಿನ ಕಿಪ್ಪಿ ಗುರುಳುವೆಯ ಗರ್ತಕ್ಕೆ ಬಿದ್ಬಿಡ್ತೀಯ. ಚಂದ್ರಚೂಡನ ಶಿವ ರುಂದ್ರ ಕೋದಂಡಮಂ ಮನೋಹರ ಭಯಂಕರವಾದ ದೊಡ್ಡ ಬಿಲ್ಲನ್ ಮುರಿದಿಯಲ್ಲ, ಆ ಸಾಮರ್ಥ್ಯ ನೆನ್ಸ್ಕೊ ನೀನ್ ಯಾರು ಅನ್ನೋದನ್ನ. ಲಕ್ಷ್ಮಣ ಹೀಗೆ ನುಡಿತಾ ಇರುವಾಗ ರಾಮನ ಮನಸ್ಸಿನಲ್ಲಿ ಏನೋ ಒಂದು ಅದ್ಭುತ ಮೂಡಿತು. ಏನೋ ಸೃಷ್ಟಿ ಅಸ್ಫುಟವಾಯಿತು. ನೋಡುತ್ತಿರೆ ರಾಘವಂ ಮೂಡಿತು ಒಂದು ಅಕಶೇರು ಕಶ್ಮಲ ಸರೀಸೃಪಂ. ಅವನ ಮನಸ್ಸಿನಲ್ಲಿ ಈ ತರಹ ಒಂದು ಸರೀಸೃಪ ಮೂಡುತ್ತದೆ. ಆದರೆ ಎದುರಿನಲ್ಲಿ ಕಣ್ಣಿಗೂ ಕಾಣ್ತಾನೆ ಕಬಂಧ ರಾಕ್ಷಸನ ಚಿತ್ರ ಇಲ್ಲಿ ತರೋದ್ರ ಮೂಲಕವಾಗಿ ಆ ರಾಕ್ಷಸ ಸಂಹಾರದ ಹಿನ್ನೆಲೆಯಲ್ಲಿ ರಾಮನ ಎಲ್ಲ ಕಾತರತೆ ಹತಾಶೆ ಎಲ್ಲವನ್ನು ಕವಿ ಕಳಿಸ್ತಾನೆ. ಬಹಳ ಸುಂದರವಾಗಿ ಈ ಸಂದರ್ಭದಲ್ಲಿ ತಂದು ಜೋಡಿಸ್ತಾನೆ. ಕಬಂಧನನ್ನ ನಾನು ಹಿಡ್ಕೊಂಡ್ಬಿಟ್ಟು ಕೈ ಯೋನಿ ಅದಕ್ಕೆ ಬದುಕೋ ಓಡ್ ಹೋಗು. ಅಲ್ಲಿ ಸುದ್ದಿ ಹೇಳಕ್ಕಾರು ಒಂದ್ ಜನ ಬೇಕಲ್ಲ. ಆ ಮಟ್ಟಕ್ಕೆ ಇನ್ನೂ ಎಲ್ಲೋ ತಂದ್ರಾವಸ್ಥೆಯಲ್ಲಿ ನಿದ್ರಾವಸ್ಥೆಯಲ್ಲಿ ಇದ್ದಾನೆ. ಮೂಡಿ ತಂದು ಅಕಶೇರು ಕಶ್ಮಲ ಸರೀಸೃಪಂ ಹಾವಿನ ಜಾತಿ ಮಂಜು ಮೈಗೊಂಡಂತೆ ಹಿರಿಯ ಗ್ಯೋನಿ ಯಾಳಾಕೃತಿಯ ರಾಕ್ಷಸಂ. ಇಲ್ಲ ಕೈ ಇಲ್ಲ ಕಾಲ್ ಇಲ್ಲ ಮೈ, ಹೊಟ್ಟೆ ಒಂದು, ತಲೆನೂ ಅದರಲ್ಲಿ ಹುದುಕೊಂಡಿದೆ, ಆದರೆ ಕೈ ಮಾತ್ರ ಅಯ್ಯೋ ಶಿವ 12-13 ಮೈಲಿಗಳಷ್ಟುದ್ದ, ಯೋಜನ ಪಂಚನಖ ನಿಶ್ಚಿತ ಅಗ್ರಗಳು, ಬೆರಳುಗಳು ಅತ್ಯಂತ ನಿಶ್ಚಿತ ಹರಿತವಾಗಿದ್ದು ಹೊಟ್ಟೆಯನ್ನು ಬಗೆದ್ರೆ ಒಂದ್ ಕೈನಲ್ಲಿ ಒಂದು ವ್ಯಕ್ತಿ ಆಫು. ಅಷ್ಟು ದೊಡ್ಡದಾದಂತಹ ಹೊಟ್ಟೆ ತಾನದೆ ಮಂಡ್ಯ
ಕಾಲುಗಳೋ ತೋಳುಗಳೋ ಕಿವಿಗಳು ಇಬ್ಬಡೆಯಿಂದ ಚಾಚಿದವು ಯೋಜನಂ ದೂರ ಕೈಗಳು. ತನ್ನ ನಿರಾಶೆಯೇ ತನಗೆ ಕಾಣಿಸಿತನಕ್ಕೆ ಅಂತಲ್ಲ, ತನ್ನ ನಿರಾಶೆಯೇ ರೂಪ ಕಳೆದಿದೆ ಎನ್ನುವ ಹಾಗೆ ಕಬಂಧನಂ ಕಂಡೊಡನೆ ಪಲಾಯನ ತೇಜಿಯನ್ ಕೇರಳಕ್ಕೆ ತವಸಿತು ಜೀವಂ. ಓಡಿ ಹೋಗ್ಬೇಕಂತ ಅನಿಸ್ತಾ ಇದೆ ಜಾನಕಿ ಜೀವಿತೇಶ್ವರನಿಗೆ, ರಾಮನಿಗೆ. ನೈರಾಶ್ಯ ರಾಕ್ಷಸ ಅವನ ಮನಸ್ಸಿಂದು ಅದು ಕಬಂಧ ರೂಪಿನಲ್ಲಿ ಮುಂದೆ ಕಾಣಿಸಿ, ಪೆಟ್ಟನೈ ಲಕ್ಷ್ಮಣ, ನೋಡಿಲೇ ಸತ್ಪ್ರದಿ ನಾನು, ಮೇಲೇಳದಿದ ಕೈ ಕತ್ತಿ ಓಡಲು ಆರನು, ಅಯ್ಯಯ್ಯೋ ಕೆಟ್ಟದೈ ಕಾಲ್ ಚಲನ್ ಓದುದು. ಹೋಗು ಹೋಗು, ನೀನಾದ್ರೂ ಹೋಗು, ನೀನಾದಡಂ ಹೋಗು ಅಯೋಧ್ಯೆಗೆ, ನೀನಾದ್ರೂ ಬದುಕೋ. ಮೈಥಿಲಿಯನ್ನು ಉಳಿದು ಇನ್ನು ನನಗೆ ಅಯೋಧ್ಯೆ ಇಲ್ಲ, ನಾನು ಸೀತೆ ಇಲ್ಲದೆ ಅಯೋಧ್ಯೆಗೆ ಹೋಗುವನಲ್ಲವಾದ್ರಿಂದ ನೀನೊಂಟಿಯಾಗಿ ಹೋಗು, ಮುಂದಾಗಿ ಹೋಗು ಅಂತ ಹೇಳ್ತಾರೆ. ಇದೆಲ್ಲ ಹೇಳುವಾಗ ರಾಕ್ಷಸರಿಗೆ ಹೆದರಿಕೊಂಡಿದ್ದಾನೆ ರಾಮ. 16,000 ಜನ ಕರ್ಣ ಸೈನಿಕರನ್ನು ಕೊಂದ ರಾಮ ಒಬ್ಬ ಕಬಂಧನಿಗೆ ಹೆದರ್ಕೊಂಡು ಮಾತಾಡುವಾಗ ಲಕ್ಷ್ಮಣನಿಗೆ ಅವನಿಗೇನು ಭಯ ಇಲ್ಲ, ರಾಮನ ಬಗ್ಗೆ ಕಾಳಜ. ಅವನು ಒಂದು ಕೈಯನ್ನು ಕಟ್ ಮಾಡಿ ಕಬಂಧನನ್ನ ಅರ್ಧ ಸಾಯಿಸಿ ರಾಮನಿಗೆ ಧೈರ್ಯ ಪುನಶ್ಚೇತನ ಮಾಡ್ತಾನೆ. ಬೃಂದಾರಕನ್ ಅವನು ಹಾಗೆ ಕತ್ತರಿಸಿದಾಗ ರಾಮನು ಕತ್ತರಿಸ್ತಾನೆ. ಎರಡು ಕೈಗಳು ಬಿದ್ದಾಗ ದೇಹ ಮೃತಾವಸ್ಥೆಯಲ್ಲಿ ಬಿದ್ದಂತಹ ದೇಹದೊಳಗಿಂದ ಒಬ್ಬ ದೇವತೆ ಮೂಡಿ ಬರ್ತಾನೆ. ಕಬಂಧ ರಾಕ್ಷಸನು, ದೇವತೆಯೊಬ್ಬ ಶಾಪದಿಂದ ರಾಕ್ಷಸನಾಗಿ ಇಲ್ಲಿ ಬಿದ್ದಿರ್ತಾನೆ. ತಪ್ಪಿಗೆ ಪರಿಹಾರ ಏನು ಅಂದಾಗ ಅಲ್ಲಿಗೆ ಉದ್ಧಾರ ಮಾಡೋದಕ್ಕೆ ರಾಮ ಬರ್ತಾನೆ ಎಂದ ಹಾಗೆ ನಿನಗೂ ರಾಮ ಬಂದು ಉದ್ಧಾರ ಮಾಡ್ತಾನೆ ಅನ್ನೋ ಸೂಚನೆಯನ್ನ ಋಷಿಗಳಿಂದ ಪಡೆದಿದ್ದಾನೆ. ಇವತ್ತು ಬಿಡುಗಡೆ ಆದಾಗ ರಾಮನಿಗೆ ನಮಸ್ಕಾರ ಮಾಡಿ ಸೀತೆ ಇರುವ ಜಾಗ, ರಾವಣನ ವೃತ್ತಾಂತ ಎಲ್ಲವನ್ನು ಹೇಳಿ ಅವಳು ಮುಂದಿನ ದಾರಿಯನ್ನು ತೋರಿಸಿ ನಡೆಯನ್ನು ಸುಭಗಗೊಳಿಸಿ ತಾನು ದೇವಲೋಕಕ್ಕೆ ಹೋಗ್ತಾನೆ. ಬೃಂದಾವರಕಂ ಐದೋರ್ಧನೋರ್ವನ್ ಕೈ ತೋರಿದನ್ ಶಬರಿ ಕಾಯುತ್ತಿದ್ದಾಶ್ರಮದ ದಿಗಂತಕ್ಕೆ ಆಶಾ ದಿಗಂತಕ್ಕೆ, ಆ ದಿಕ್ಕಿಗೆ ತೋರಿಸ್ತಾನೆ. ಇಲ್ಲಿ ಹೋಗಿ ನನಗೆ ಒಳ್ಳೇದಾಗ್ತದೆ ಅಂತೇಳಿ, ಬದುಕಿದನೋ ನಿನ್ನಿಂದ ಸೌಮಿತ್ರಿ ಅಂತೇಳಿ ಕಡೆಗೆ ದೊಡ್ಡ ರಾಕ್ಷಸ ಶರೀರಕ್ಕೆ ತಾವೇನೆ ಸಂಸ್ಕಾರ ಮಾಡೋ ಬಗ್ಗೆ ಯೋಚನೆ ಮಾಡ್ತಾನೆ. ಅದ್ರಿಯಾದೊಳ ಒಮ್ಮೆ ಭೂಮಿ ಕಂಪಿಸೆ ದೃಢದ ಹಿಂಗದಿರ್ಪುದೆ. ದೊಡ್ಡ ಬೆಟ್ಟವಾದರೂ ಭೂಕಂಪ ಆದಾಗ ಒಂದ್ಸರಿ ನಡುಗುತ್ತಲ್ಲ, ಹಾಗೆ ಬೆಟ್ಟದಂತಹ ಸ್ಥಿರನು ದೃಢನೂ ಆಗಿರುವಂತಹ ಶ್ರೀರಾಮಚಂದ್ರ ಒಮ್ಮೆ ಮಾತ್ರ ಸೀತಾ ನೆನಪಿನಲ್ಲಿ ಕಂಗೆಟ್ಟು ಹೃದಯ ಕೆಟ್ಟು ಮೈ ನಡುಗಿದ್ದುಂಟು. ಆದರೆ ಈಗ ಸರಿಯಾಗಿದೆ. ನಿನ್ನಿಂದ ಸತ್ತ ನಿಶಾಚರ ನೀ ಕೊಂದೆಯೋ ಎನ್ನ ನೈರಾಶ್ಯಮಂ. ಅದನ್ನು ಹೇಳ್ದ, ನಿನ್ನಿಂದ ನಾನು ಬದುಕುಳಿದೆ. ಆ ಬೆಳದಿಂಗಳವು ಯೌವನ ಕನಸು ಕಾಣ್ಬೊಂದು ಮಾಡ್ಕೆಯಂ ಮುದುಕಿ ಕಂಡಳ್ ಕನಸನ ಶಬರಿ. ಅದೇ ಸಮಯದಲ್ಲಿ ಶಬರಿ ಆಶ್ರಮಕ್ಕೆ ನೀನು ಹೋಗ್ಬೇಕು ಅನ್ನೋ ನಿರ್ದೇಶನವನ್ನ ಕಬಂದಾಸುರ ಕೊಟ್ಟಿದ್ದಾನೆ. ಆ ಶಬರಿಗೂ ಕೂಡ ಕನಸು ಬೀಳ್ತಾ ಇದೆ, ಇವತ್ತೇನು ಮಂಗಳ ಆಗುತ್ತೆ ಅನ್ನೋ ಹಾಗೆ. ಗಗನ ನೀಲಾಭಮಂ ಮರಳಿ ಚಿತ್ತಿಸ್ಕೊಂಡಳ್. ಅವಳ ಮನಸ್ಸಿನಲ್ಲಿ ಅದ್ಭುತವಾದ ಸುಂದರ ಚಿತ್ರಣಗಳು ಬರ್ತಾ ಇದೆ. ಹರ್ಷ ಉಕ್ಕುವ ಮುಖ ಸುಕ್ಕು ತೆರೆಯಾಗೆ ಪುಂಡಿ ನಾರಿನ ತೆರದಿ ಬೆಳ್ಳರೆ ನವಿರ್ದ ಎಲೆ. ಬಿಳಿ ಕೂದಲಿಗೆ ಕೊಡೋ ಪ್ರತಿಮೆ ಪುಂಡಿನಾರು. ಬೊಚ್ಚು ಪಲ್ಲಿಲಿ ಬಾಯಿ, ಪಲ್ಲು ಇಲ್ಲ ಬಾಯಿ ಅಂದ್ರೆ ಹಲ್ಲಿಲ್ಲದ ಬೊಚ್ಚು ಬಾಯಿ. ಕುಡು ಅಂದ್ರೆ ಬಕ್ರ. ಮುದುಕಿ ಶಬರಜ್ಜಿ ನಡುಗಿ ನಿಧಾನಕ್ಕೆ ನಡೀತಾ ಇದ್ದಾಳೆ. ಅಲ್ಲಿ ಬಂದಾನೋ ಬಾರಾನವೋ ಎಂತ ಹಣೆ ಮೇಲೆ ಕೈಯನ್ನಿಟ್ಕೊಂಡು ದೂರದಿಂದ ದಿನ ನೋಡೋದು, ಬರ್ತಾನೋ ಇಲ್ವೋ, ಯಾವಾಗ ಬರ್ತಾನೋ ಇಲ್ವೋ ಅಂತೇಳಿ ಶಂಕಾತುರಂಗಳೂರಿ ಅನುಮಾನ ಅಪಾರವಾಗಿ. ಬಂದೇ ಬರ್ತಾರೆ, ನಮ್ಮ ಗುರುಗಳು ಹೇಳಿದಾರಲ್ಲ,
ಅವ್ರು ಹೇಳಿದಾರೆ ಅಂದ್ಮೇಲೆ ಮತಂಗ ಋಷಿಗಳ ಮಾತು ಸುಳ್ಳಾಗೋದಿಲ್ಲ, ಅದರಿಂದ ಬರ್ಬೇಕು. ಆದ್ರೆ ಇಷ್ಟು ದಿವಸ ಅವ್ರು ಬರ್ಲಿಲ್ವಲ್ಲ. ಆ ಕಾತರವನ್ನ ಅಲ್ಲಿ ತುಂಬಾ ಚೆನ್ನಾಗಿ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿ ಕೂಡ ಆ ಮಾತುಗಳನ್ನ ನೋಡಿ ಕಣ್ಮುದುಕಿ ಶಬರಜ್ಜಿ ಗುಡಿಯಿಂದ ಹೊರಗೆ ಬಂದು ನಿಡುಸುಯ್ದು ತನ್ನೊಳಗೆ ತಾಂ ಪೇಳ್ದಳ್, ನೀನೆಂದಿಗೆ ಬರುವೆಯೋ ಅಯ್ಯ ನನ್ನಯ್ಯ ಕಂದಯ್ಯ ರಾಮಚಂದ್ರಯ್ಯ, ಗುರುದೇವನ ಮುನಿ ಮತಂಗನ ಮಾತು ಬೀತಪ್ಪುದೇ ವ್ಯರ್ಥವಾಗ್ತದೆ, ನಿನಗಾಗಿ ಕಾದಿರುವೆನ್ ಈ 5 ವರ್ಷಗಳಿಂದ, 2 × 5 10 ವರ್ಷಗಳಿಂದ ಕಾಯ್ಕೊಂಡಿದ್ದೇನೆ. ಯಾರೋ ನೀ ಬರ್ಪ ಮುನ್ನಮೆಯೇ ಕಾಯವು ಅಳಿಯುವುದು ಎಂಬ ಅಳುಕಿಂದ ಭಯ ನನಗೆ. ನೀ ಬರದವ್ರು ನಾನು ಸತ್ತವ್ರು ಏನ್ ಮಾಡ್ಬೇಕು, ನಿನ್ನಿಂದ ನನಗೆ ಈ ಲೋಕದಲ್ಲಿ ಬಿಡುಗಡೆ ಆಗ್ಬೇಕು ಅಂತ ಮತಂಗ ಋಷಿಗಳ ಆಜ್ಞೆ ಆಗಿರೋದ್ರಿಂದ ನಾನು ಸಾಯೋದ್ರೊಳಗೆ ನೀ ಬರ್ಲೇಬೇಕು. ಎಷ್ಟು ಮುದುಕಿ ಆಗಿದ್ದೇನೆ, ಹೋಗ್ಬಿಡ್ತೇನೋ, ರಾಮ 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 ಅಂತ ಓಳಾಡ್ತಾಳೆ. ನೀ ಬರ್ಪ ಮುನ್ನಮೆಯೇ ಈ ಕಾಯ ಅಳಿವ ಅಳುಕಿಂದ ಕೂಡಿನ ಅಳುಕು ಭಯ, ಕಣ್ಗಳಾಗಲೇ ಮಬ್ಬಾಗಿ ಮಂಜಾಗಿ ಹಿಂಜರಿಯುತ್ತಿದೆ ದೃಷ್ಟಿ ಹಿಂಜರಿಯುತ್ತಿದೆ, ಕಡಿಮೆ ಆಗ್ತಾರೆ. ಕಣ್ಣಳಿದ ಮೇಲೆ ನೀ ಬಂದರೇನು ಹೇಗೆಂದು, ನೀ ಬಂದ್ರೆ ನಿನ್ ಮುಖನೇ ನೋಡಕ್ ಆಗದೆ ಹೋದ್ರೆ ನಮ್ ಭೇಟಿಗೆ ಸಾರ್ಥಕತೆ ಏನು? ರಾಮನನ್ನ ನೋಡ್ಬೇಕು, ಸೀತೆಯನ್ನ ನೋಡ್ಬೇಕು, ಸೀತೆಯನ್ನ ಅಪ್ಕೋಬೇಕು, ನನ್ನ ಜನ್ಮ ಸಾರ್ಥಕವಾಗುತ್ತೆ ಅಂತ ಅಂದ್ಮಾಗ ಬಿಟ್ರೆ 70% ಹೋಗಿದೆ ಕಣೋ, ಚೂರ್ದಿದೆ, ಬೇಗ ಬಾರೋ ಅಂತ ಹೇಳ್ತಾರೆ. ಬಾರ ಅಣ್ಣಯ್ಯ ಬಾರೋ, ಕಿಡುವ ಮೊದಲೇ ಬಾರಯ್ಯೋ ಬಾರಯ್ಯ. ಮತ್ತೆ ಮತ್ತೆ ಅದೇ ಮಾತನ್ನ ಕವಿ ರಿಪೀಟ್ ಮಾಡ್ತಾರೆ. ತನ್ನೊಳಾಳೋ ಪಿಸುತ್ತ ಆಳಾಪಿಸು ವ್ಯಸನ ದುಃಖ, ಗುಡಿಸಿಲೊಳಗಾದಳ ಶಬರಜ್ಜಿ ಬೇಡಿತಿ ಮತಂಗ ಮುನಿವರ ಶಿಷ್ಯೆ. ಮತಂಗ ಆದ್ರೆ ಬೇಡ ಅಂತ ಅರ್ಥ. ಅದೊಂದು ಕಾಕ್ತಾಳಿ, ಅವರು ಬೇಡರಾಗಿರುವಂತಹದ್ದು. ಉಲ್ಲಸನ್ ಒಳಗೆ ಬೆಲೆ ಮನೆಗೆ ವೈಕನೆಯ ಹೊರ ಚೆಮ್ಮಿ ನಿಂತಿ ನೋಡುವಳೆನದೋ ಕಾಲಂ. ಒಳ ಹೋಗ್ತಾಳೆ, ಹೊರಗೆ ಬರ್ತಾಳೆ, ಬಾಗ್ಲಲ್ಲಿ ನಿಂತ್ಕೋತಾಳೆ, ದೂರ ದೂರ ನೋಡ್ತಾಳೆ. ತೆಂಗಿನ ಗರಿಯ ಪೊರಕೆಯಂ ತಂದು ಮನೆ ಮುಂದೆ ಗುಡಿಸಿ ಶುದ್ಧ ಮಾಡಿ ಗೋಮಯ ಹಾಕ್ತಾಳೆ. ರಾಮ್ ಬರ್ತಾನೆ, ಇವತ್ತು ಬಂದೇ ಬರ್ತಾ ಇದ್ದ. ಪ್ರತಿದಿನ ಕರ್ಮ ಈ ಕೆಲಸ. ಪುಲ್ಗಾವಲಿನ ನಡುವೆ ಮುದುಕಿಯ ಕಣ್ಣಿಗೆ ಯಾರೋ ಬರ್ಪಬೋಲ್ ಭ್ರಾಂತಿ, ದೂರದಿಂದ ಯಾರೋ ಬರಂಗ್ ಕಾಣುತ್ತೆ. ಹೌದಲ್ವೇ, ಅರ್ಧ ಮಬ್ಬಾಗಿದೆ ಅಂತ ಹೇಳಿದ್ದಲ್ಲ, ಆದ್ರೂ 3 ಜನ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದಾಳೆ. ಯಾರೋ ಬರ್ತಿದಾರಲ್ಲ. ನಿಂತಳ್ ಶಬರಿ ಡೊಂಕಾಗಿ ಬೆನ್ಬಾಗಿದೆ, ಕಟಿಗೊಂದು ಕೈಯಾಗಿ ಒಂದ್ ಕೈ ಸೊಂಟದ ಮೇಲಿದೆ, ಹಣೆಗೊಂದು ಕೈ ದೂರಕ್ಕೆ ನೋಡೋದಕ್ಕೆ ಕೈಯನ್ನ ಹಣೆ ಮೇಲೆ ಇಟ್ಕೊಂಡು ಸುರ್ಕುತಾಂ ಪುರ್ಪಿನ ತೋಲ್ಗೆ ಚರ್ಮಕ್ಕೆ ತೆರೆಗಳ ಒಡಲ್ ಚಲ್ಕೆ ನೋಡಿದಳು ಮತ್ತೆ ನೋಡಿದಳು, ಕಣ್ಣನ್ನ ಚಿಕ್ಕದು ಮಾಡಿ ನೋಡಿದಳು. ಹೌದು, ಭವದಾಗಮನ ಆಗಮಂ ಏಂ ಭಕ್ತ ನಿರೀಕ್ಷಿತ ರೂಪದೆ ಬಂದಪ್ಪದೆ. ಬರ್ತಾರೆ ನಿಜ, ಆದ್ರೆ ರಾಮ ಅಂದ್ರೆ ಕಲ್ಪನೆಯಲ್ಲಿ ಅಯ್ಯೋ ರಾಜನ ತಮ್ಮ, ರಾಜನ ಹೆಂಡತಿ ಮಹಾರಾಣಿ ಚಕ್ರವರ್ತಿನಿ, ದಿವ್ಯವಾದಂತಹ ವೇಷ ಭೂಷಣ ಆಭರಣ ವಗೇರೆ ವಗೇರೆ. ಆದ್ರೆ ಬಂದಿರೋರು ಯಾರು ಯಾರು ಬೀದಿಗೆ ಹೋಗೋ ಜನಗಳಾಗಿ ಯಕ್ಕಶ್ಚಿತ್ ಇಬ್ರು ಬಂದಿದ್ದಾರೆ, ರಾಮ ಲಕ್ಷ್ಮಣರು. ಮಾಯಿ ತುಂಬ ಬಹುದೂರ ನಡೆದಿರುವಂತಹ ಹೊಳೆ ಕೂಡ ಮೈ ಮೇಲೆ ಕಾಣ್ತಾ ಇದೆ. ರಾಜನ ಅರಸು ಮನೆತನದ ವೈಭವದ ವಸ್ತ್ರಭೂಷಣಗಳು ಯಾವುದೂ ಇಲ್ಲ, ಮತ್ತೆ ಇರೋದು ಕಾವಿ ಬಟ್ಟೆ. ಭವತ್ ಆಗಮನಮೇಂ ಭಕ್ತ ನಿರೀಕ್ಷಿಸಿದ ರೂಪದೇ ಬಂದಪ್ಪುದೇ. ಇಲ್ಲ, ಹೋದೆ ಕೆದರ್ದ ತಲೆ, ಕೊಳೆ ಬೆವರ್ ಹತ್ತಿದಂತೆ, ಮಸುಳ್ದ ತೇಜಂ. ಸೀತೆಯನ್ನು ಕಳ್ಕೊಂಡ್ರ ರಾಮನ ಮುಖದಲ್ಲಿ ಕಾಂತಿಯಲ್ಲಿ ಬರ್ಬೇಕು. ಮಸುಳ್ದ ಮೊಗಂ ಖಿನ್ನತೆಯ ಕೋರೆಯುತ್ತಿದ ಕಪೋಲ ಪುಲಂ, ಕಪೋಲದ ಹೊಲೆ ಆ ಹೊಲೆಯಿಂದ ಆ ಕೆಟ್ಟ ಹೊಲವನ್ನ ಹೇಗಿದೆ ಅಂತ ಹೇಳಿದ್ರೆ ಖಿನ್ನತೆಯ ಕೋರೆಯುತ್ತಿದೆ, ವಕ್ರತೆ ಮಾಡಿದೆ. ಕೋರೆ ಅಂದ್ರೆ ವಕ್ರ.
ದೈತಾವಯೋಗಾಗ್ನಿ ಇಂಧನ ಶರೀರನಂ ರೂಕ್ಷ ರೂಪದ ರಾಮನಂ ಕಂಡು ಮಂದಾಕ್ಷಿ ರೂಕ್ಷ ಗಡಿಸ್ತಾನೆ ರಾಮನನ್ನ ನೋಡಿ. ಶಬರಿ ಬೇಡಂಗೆತ್ತಳು, ಯಾವನೋ ಬೇಟೆಗಾರ ಅಂತ ತಿಳ್ಕೊಂಡ್ಬಿಟ್ಟಿಲ್ವ. ಮೈಥಿಲಿ ಪ್ರಿಯನ ದಾರುಣ ಸ್ಥಿತಿಗೆ ಸಖೀನ್ ಬೇರೆ ಇದಕ್ಕಿಂತ ಬೇರೆ ಸಾಕ್ಷಿನೇ. ಅವಳ ಧಾರಣ ಆಗಿದ್ದಾನೆ, ಗುರ್ತು ಸಿಗದಷ್ಟು ವೇಷ ಅತಂತ್ರವಾಗಿದೆ ಅನ್ನೋದನ್ನ ಅಜ್ಜಿಯ ಮಾತಿನಲ್ಲಿ ಹೇಳ್ತಾರೆ. ಕೋಗಿಲೆ ಮರಿ ಎಂದು ತುಡುಕಿದರೆ ಕಾಗೆ ಮರಿ ಕೂಗಿದ ಬಲಾಯ್ತೆ. ಅನ್ಕೊಂಡ ವೇಷ ಇಲ್ಲ, ವೇಷದಿಂದ ರಾಮನ್ ಗುರ್ತಿಸ್ಬೇಕು, ಎಂದೆಲ್ಲ ಕಂಡಿಲ್ಲ ಅಲ್ವಲ್ಲ, ಕಂಡಿಲ್ಲ. ಆದ್ದರಿಂದ ಈಗ ನಾನು ನೋಡ್ಕೊಂಡು ಹೋಗಿರಲ್ಲ ಬಂದವನು, ನಾನು ನಾನು ರಾಮ ಲಕ್ಷ್ಮಣ ಪರಿಚಯ ಮಾಡ್ಕೊಳ್ಳಿಲ್ಲ. ಅಜ್ಜಿ ತುಂಬಾ ಆಯಾಸವಾಗಿದೆ, ಒಂದ್ ಗಳಿಗೆ ಗುಡಿಸಿನಲ್ಲಿ ಕೂತ್ಕೋತೀವಿ, ನನಗೆ ಅಷ್ಟು ಮಟ್ಟಿಗೆ ಹೆಲ್ಪ್ ಮಾಡು ಅಂತ ಬೇಡ್ತಾನೆ. ದಣಿದು ಬಂದಿಹ ಬಚ್ಚಿ ಬಿಸಿಲ್ ಅಳರುತ್ತಿದೆ, ಹರಡ್ತಾ ಇದೆ, ಏರ್ತಾ ಇದೆ. ಗುಡಿಸಿನೊಳಗೆ ಇನಿತು ತಾವಿತ್ತು, ಇನಿತು ಸ್ವಲ್ಪ ತಿನ್ನಲಿತ್ತು ಕರುಣಿಸೈ ನಿನ್ನ ಪರದೇಶಿ ಕಂದರಂ ಚಿರ ಋಣಿಗಂ. ತಿನ್ನಲು ಕೊಡುವಂದಾಗ ಅವಳಿಗೆ ಶಾಕ್ ಆಯ್ತು. ರಟ್ಪಟ್ಟು ವನವನವ ತಿರುಗಿ ತಿರುಗಿ ತನಿಗೊಂಡ್ಗಳಾಯ್ತು ತಂದು, ಯಾರಿಗೆ? ರಾಮನಿಗಾಗಿ. ಯಾರೋ ಬಂದಿದ್ದಾರೆ, ಬಂದವರಿಗೆಲ್ಲ ಕೊಡಕ್ಕೆ ಮದುವೆ ಅಲ್ವಾ ಅವಳು. ಒಂದ್ ಸ್ವಲ್ಪ ಶಾಕ್ ಆಯ್ತು. ಆದ್ರೂ ಬಂದವರಿಗೆ ಅತಿ ಸತ್ಕಾರ ಮಾಡ್ಲೇಬೇಕು ಅನ್ನೋ ಸಜ್ಜನಿಕೆ ಇದೆಯಲ್ಲ, ಅದಕ್ಕಾಗಿ ಸಹಿಸ್ಕೊತಾಳೆ. ನಾನೇನು ಆಗ್ಲೇ ಹೇಳಿದ್ದೆಲ್ಲ ಅಡಿಗೂ ಲಜ್ಜಿನ ಅಂತಂದ್ರೂ ಬನ್ನಿ ಬನ್ನಿ, ನೀ ಮೆತ್ತನಿಂದ ಐತಂದಿರಿ, ನೀ ಮಾರೋ ಕಂದರಿರ ನನ್ನ ಕಣ್ಮಬ್ಬು ಹಾಗೆ ಮಂಜು ತಿಳಿಯನ್ ಏನಂದು ಮಂ. ಹೇಳಿ ನೀವು ಯಾರು ಅಂದಾಗ ನಾನ್ ರಾಮ ಅಂತ ಈಗ್ಲೂ ಅವನ್ ಬಾಯಿ ಬಿಟ್ಟಿಲ್ಲ. ಕವಿ ಇನ್ನೂ ಗುಟ್ಟನ್ನ ರಹಸ್ಯವಾಗಿಟ್ಟಿದ್ದಾನೆ. ಊರ್ಮಿಳೇಶ, ಅಯ್ಯೋ ಅಜ್ಜಿ, ನಾಮ ಮನೆ ಇಲ್ಲ, ಮಠ ಇಲ್ಲ, ಬಂಧುಗಳಿಲ್ಲ, ಊರಿಲ್ಲ, ಕಾಡೆ ಬೀಡು. ಇಲ್ಲಿ ಸ್ನಾನಕ್ಕೆ ಎಲ್ಲಾದ್ರೂ ಜಾಗ ಇದ್ರೆ ಹೇಳೋ, ಸ್ನಾನ ಮಾಡಿ ಬರ್ತೀವಿ ಆಮೇಲೆ ಮಾತಾಡೋಣ ಅಂತ ಲಕ್ಷ್ಮಣ. ಹಂಗಂದಾಗ ಅವಳಿಗೆ ಶಾಕ್ ಆಯ್ತು. ಕಾಡು ಕಾಡು ಮೇಡನೆಲ್ಲ ಅಲಿಯುವಂತಹ 200ನೇ ಸಾಲು ಅಲಿಯುವಂತಹ ಬೇಟೆಗಾರನಿಗೆ, ಬೇಡ್ರಿಗೆ ಸ್ನಾನ ಮಾಡಿ ಗೊತ್ತು ಮನಸ್ತಾನೆ. ಸ್ನಾನ ಮಾಡಿ ಬರ್ತೀವಿ ಅಂದ್ರೆ ಬೇಡ್ರಿಗೆ ಹಾಕೋ ಮಜ್ಜನ ಬ್ರಾಕೆಟ್ ನಲ್ಲಿದೆ ನೋಡಿ. ಮೀ ಹಕ್ಕೆ ಕ್ವಶನ್ ಮಾರ್ಕ್. ಬೇಡರಿಗೆ ಮಜ್ಜನ ಆಶ್ಚರ್ಯ ಪಡ್ತಾಳೆ. ಏನಾದ್ರೂ ಆಗ್ಲಿ ಅಂತ ಹೇಳಿ ಕಳಿಸ್ತಾಳೆ, ಜಾಗ ಹೇಳಿ. ಸ್ನಾನಕ್ಕೆ ಅವ್ರು ಹೋದಾಗ ಅವರ ತಂದ ಗಂಟನ್ನ ಬಿಚ್ಚಿ ನೋಡ್ತಾಳೆ. ಏನು ಕೇಳುಗಾಲವೋ ಪಾಪ ಹುಡುಗಿ ಅದ್ ಕಳಿಸಿ. ಗುಲಿಗಳೋರ್ವನ ಸತಿಗೆ ಮತ್ತೋರ್ವನುಳುಪುವಂ. ಕಾಲ ಕೆಟ್ಟೋಯ್ತು, ಮಗು ಧರ್ಮ ಹಾನಿ ಮಾಡಿದ ಒಬ್ಬನ ಸತಿಗೆ ಮತ್ತೊಬ್ಬನು ಅಳುಕಿದಂತೆ. ಅಂದ್ರೆ ರಾವಣ ಸೀತೆಯನ್ನು ಹೊತ್ಕೊಂಡು ಹೋದ ಹಾಗೆ ಏನು ಅರ್ಥದ ಮಾತನ್ನು ಹೇಳಿದಾಗ ರಾಮನ ಕಿವಿ ನಟ್ಕ, ಏನಂದೆ ಏನಂದೆ ಹೇಳು, ಇನ್ನೊಂದ್ಸರಿ ಹೇಳು. ಬೆಚ್ಚಿ ನುಡಿದನ್ ರಥಾಶರತಿ ಮೊಳಗು ದನಿಯಿಂದೆ. ಸತೆಗೆ 6 ಅಳುಕಿದರು. ಅಜ್ಜಿ ಅಳುಕು ಇಷ್ಟಪಡಿ. ಆಗ ನೀವು ಸ್ನಾನ ಮಾಡಿ ಬರ್ರಪ್ಪ, ಆಮೇಲೆ ಮಾತಾಡ್ತಾಳೆ. ಇಲ್ಲಿ ಮಾತು ನಿಲ್ಲುತ್ತೆ, ಮತ್ತದು ಮುಂದುವರಿಯೋದಿಲ್ಲ. ಮಿಂದುಬ ಕತೆ ಕೇಳುವೆಯಂತೆ ಅಂತ ಹೇಳಿ ಅವಳು ಹೋದಾಗ ಅವ್ರು ತಂದಿರುವಂತಹ ಪಿಟಕವನ್ನ, ಗಂಟನ್ನು ಬೆಚ್ಚಿ ನೋಡ್ತಾಳೆ. ಗಿಲ್ಲಿದೆ, ಬತ್ತಳಿಕೆ ಇದೆ, ನಾರುಳಿ ಇದೆ. ವಸ್ತು ಒಂದರಿಂದ ಆಕೆ ಬೆಚ್ಚ ಅಚ್ಚರಿಪಟ್ಟಳು. ಸೀರೆ ಕೂತಿದೆ. ಇದೇನಿದು, ಇವರಿಬ್ಬರು ಇಟ್ಕೊಂಡ್ರು ಗಂಟೊಳಗೊಂದು ಸೀರೆನೂ ಇದೆಯಲ್ಲ. ರಾಮ ಅಂತ ಅಂದ್ಕೊಳ್ಳೋದೇ ಅಲ್ಲ, ಯಾಕಂದ್ರೆ ಸೀತೆ ಇಲ್ವಲ್ಲ. ಸೀತೆನೂ ಇದ್ದಿದ್ರೆ ಲಕ್ಷ್ಮಣ, ಸೀತೆ, ರಾಮ, 1 2 3 ಮತಂಗ್ರು ಹೇಳಿದ್ದು 3 ಜನ ಅಂತೇಳಿ ನಂಬ್ತಿದ್ನ ನಾವು. ಆದ್ರೆ ಸೀತೆ ಇಲ್ದೇ ಇರೋದ್ರಿಂದ ಕಲ್ಪನೆ ಬರ್ಲೇ ಇಲ್ಲ ರಾಮ ಅಂತೇಳಿ. ಅನಿತರೊಳ್ ಮಿಂದು ಬಂದರು ರಾಮ ಸೌಮಿತ್ರಿ. ಬೇಡರ್ ಕೆತ್ತನಿಂದ ತೇಜ ಮಾಡ್ಕೊಂಡು ಸ್ನಾನ ಮಾಡಿ ತಲೆಯೆಲ್ಲ ಶುದ್ಧಿ ಮಾಡ್ಕೊಂಡು ಪರಿಶುದ್ಧನಾಗಿ ಬರ್ತಾ ಇರೋ ರಾಮನ್ ನೋಡುವಾಗ ದಿವ್ಯವಾದ ಕ್ಷಾತ್ರ ತೇಜ ಮುಖದಲ್ಲಿ ಮಿಂಚ್ತಾ ಇದೆ. ರವಿವಂಶದ ರಾಮನಲ್ಲಿ ಸೂರ್ಯ ತೇಜ ಕಾಣ್ತಾ ಇದೆ. ಈಗ ಕಣ್ಕಂಡ್ ಬಿಡ್ತಾಳೆ ಶಬರಿ, ಇಲ್ಲಿ ಏನೋ ಮೋಸ ಆಯ್ತಲ್ಲ.
ಅನಿತನೋಳು ಮಿಂದು ಬಂದರು ರಾಮ ಸೌಮಿತ್ರಿ ಬೇಡರ್ಗದೆತ್ತಣಿಂಬೊಂದುದೋ ತೇಜಂ. ಈ ಕಾಂತಿ ಬೇಡರಿಗೆ ಹೇಗೆ ಬರುತ್ತೆ? ನುಣುಪು ನುಡಿ ಅವರ ನಡೆ ನುಡಿ ತುಂಬಾ ಸಜ್ಜನವಾಗಿ ತುಂಬಾ ಆರ್ಯರ ರೀತಿಯಲ್ಲಿ ಇತ್ತಲ್ಲ, ಇದೇನಿದು? ಆದರೆ ಸೀತೆಯ ನುಡಿದು ಬಂದನೀತಂ ರಾಮನಲ್ಲ ಎಂದು ತರಿಸಂದು ನಿಶ್ಚಯಿಸಿ. ಅದು ರಾಮ ಅಲ್ಲ. ತೇಜಸ್ಸು ಮತ್ತೊಂದು ನೋಡುವಾಗ ಇವರು ಬಡಗಣಿಂದ ಬಂದಂತಹ ಸತ್ರ ಪುರುಷ ಆಗಿದ್ದಿರ್ಬಹುದು ಅಂತ ಅನ್ಸಿದ್ರು ಕೂಡ ಸೀತೆ ಇಲ್ವಲ್ಲ ಅಂದ್ಮೇಲೆ ನಿಶ್ಚಯಿಸ್ತಾಳೆ, ಇದು ರಾಮನಲ್ಲ. ಒಳಕೂರಿಸಿ ನೀರು ಕೊಟ್ಟು ಹೊಂಬಾಳೆಯಲ್ಲಿ ಕೆನೆ ಹಾಲು ಬೆಂತೆಪ್ಪ ಎಲ್ಲ ತಂದು ಕೊಟ್ಟು ಗೆಣಸು ಬಾಳೆಹಣ್ಣು ಕಂದಮೂಲಗಳು ಹಣ್ಣು ಹಂಪಲುಗಳು ಎಲ್ಲವನ್ನು ಕೊಟ್ಟು ಸೌತೆ ಪಚ್ಚಡಿ ಏನು ಮಾಡಿದಾಳಂತೆ. ಮತ್ತೆ ಹಚ್ಚನಕ್ಕಿಯ ಬೆಚ್ಚನೆ ಅನ್ನ ಮೊಸರು ಬೆಲ್ಲ ಬೆಣ್ಣೆ ಎಲ್ಲ ಬೆಳೆಸಿ ಪ್ರೀತಿ ಮಾತನಾಡಿ ಯಾರಿಗೆ ಮಾಡಿದ್ದು ಯಾರಿಗೆ ಸುತ್ತ ಅವರ ಪುಣ್ಯ ಊಟ ಮಾಡಿ ಅಪ್ಪ ಅಂತ ಪ್ರೀತಿಯಿಂದ ಊಟ ಮಾಡಿಸ್ತಾಳೆ. ಆರ ಸಂಪದ ಮಾರ್ಗೆ ಹೇಳಜ್ಜಿ ಅದೇ ನಂಗಂದೆಲ್ಲ, ಅದೇನು ನೀ ಯಾರಿಗಾಗಿ ಮಾಡಿದ್ದೆ ಅಂದ್ರೆ, ಅಯ್ಯೋ ಬಿಡಪ್ಪ ಏನು ಅಯೋಧ್ಯೆಯ ರಾಜ, ಅವನ ಮಗ ರಾಜಕುಮಾರ, ಅವನ ಹೆಂಡತಿ ಸೀತಾ, ರಾಮ ಸೀತಾ ಲಕ್ಷ್ಮಣರನ್ನು ಕಾಯ್ತಾ ಇದ್ದೆ ಅಂತ ಬಾಯಿ ಬಿಡ್ತಾಳೆ. ಆರ ಸಂಪದ ಮಾರ್ಗೆ ಹೇಳಜ್ಜಿ ನಾವು ತಿರ್ಪ ಈ ಸೈಪು ಆರ್ಗೆ ಮೀಸಲಾಗಿರ್ತತ್ತು ಪುಣ್ಯವಂತನ ಬಲ ನಿನ್ನ ಆ ಹರಕೆಯ ಅತಿಥಿ, ನಿನ್ನ ಅಪೇಕ್ಷೆ ಅತಿಥಿ ಯಾರು ಅಂತ ಹೇಳಿದಾಗ ಬಾಯ್ ಬಿಡ್ತಾಳೆ. ಅವರಿಬ್ಬರ ಭೇಟಿ ಪರಿಚಯ ಯಾವ ತರ ಕವಿ ಮಾಡ್ತಾ ಇದ್ದೇನೆ ನೋಡಿ. ದಶರಥ ಕುಮಾರನೈ ಬಾಯ್ ಬಿಡ್ತಾಳೆ. ರಾಮ ಲಕ್ಷ್ಮಣರೋರ್ವರಂ ನೋಡುತ್ತ ಮುದುಕಿಯನ್ನ ಗಮನಿಸುತ್ತಿರುವಾಗ ಮತ್ತೆ ಹೇಳ್ತಾಳೆ, ಲಕ್ಷ್ಮಣಾಗ್ರಜನವಂ. ಎರಡನೇದು ಹೇಳಿತು, ಮೂರನೇದು ಸೀತೆ. ನೆಲ ಪೆಣ್ ಮಗ ಇನಿಯನಿಗೆ, ನೆಲವೆಣ್ಣು ಭೂಮಿ ಭೂತಾಯಿ, ಅವಳ ಮಗಳು, ಅವನಿಗೆ ಇನಿಯ ರಾಮ ಅಂದ್ರೆ ಸೀತೆ ಅಂತ. ಭೂಜಾತೆ ಭೂಮಿ ಪುತ್ರಿ. ಹೀಗೆ ರಾಮನ ಅವರಿಗಾಗಿ ಮಾಡಿಟ್ಟ ಊಟ ದಿನ ಮಾಡ್ತಾ ಇದೆ, ಇವತ್ತು ಅವರಿಗೆ ಮಾಡಿದ್ದೆ ಅಂತ ಅನ್ನುವಾಗ ಶಾಕ್ ಆಗಿದೆ ರಾಮ ಲಕ್ಷ್ಮಣರಿಗೆ. ಹೆಸರೇ ಹೇಳುವ ಹರ್ಷ ಕುಕ್ಕಿ ಬರಲ್ ಉಮ್ಮಳಂ ಕಾಯುತಿಯ ನೀರೇ 5 ವತ್ಸರಗಳು ರಾಮ ಲಕ್ಷ್ಮಣ ಸೀತೆ ಅಂತ ಅಂದಾಗ ಶಬರಿಗೆ ಅಪೂರ್ವವಾದ ಒಂದು ರೋಮಾಂಚನದ ಸುಖದ ಅನುಭವ, ಸಂತೋಷವಾಯ್ತು. 10 ವರ್ಷ ಆಯ್ತು ಕಣೋ, ದಿನ ಹೀಗೆ ಅಡಿಗೆ ಮಾಡೋದು ಕಾಯೋದು ಅಡಿಗೆ ಮಾಡೋದು ಸಾಕಾಗೋಯ್ತು, ಬರ್ಲೇ ಇಲ್ಲ ಕಣೋ, ಅಯ್ಯೋ ನನ್ನ ದೃಷ್ಟವೇ. ತಿಹ ನೀರೈದು ವತ್ಸರಂಗಳಿನ್ ವತ್ಸರ ವರ್ಷ, ಅಯ್ಯೋ ರಾಮ ಲಕ್ಷ್ಮಣ ಸೀತೆಯರಿಗಾಗಿ ನಿತ್ಯ ಹುಸಿಯಪ್ಪುದೇಂ ಗುರುವಾಣಿ. ಬರ್ಲಿಲ್ಲ ಅಂದಾಗ ಅನುಮಾನ ಪಡೋಂಗಿಲ್ಲ, ಅವರು ದಿವ್ಯಜ್ಞಾನ ಪಡೆದಂತಹ ಮಹರ್ಷಿ ಮಾತಂಗರು. ಅವಳಿಗೂ ಇವರ ವಯಸ್ಸೇನೆ, ತುಂಬಾ ವಯಸ್ಸಾದರು, ಸುಮಾರು 70-80 ವರ್ಷ ನಿರಂತರ ತಪಸ್ ಮಾಡಿದ್ರು. ಅವ್ರ ಮಾತು ಸುಳ್ಳಾಗಲ್ಲ, ಅದರಿಂದ ಬಂದೇ ಬರ್ಬೇಕು. ಬರ್ಲಿಲ್ವಲ್ಲ, 10 ವರ್ಷ ಆಯ್ತು, ಎಷ್ಟು ಕಾಯ್ಲಿ, ನನ್ಗಾಗ್ಲೂ ಹೋಗೋ ದಿವಸ ಬಂತು. ಮತಂಗ ಬೇಡ ರಾಮಾಗಮನದ ಪುಣ್ಯಮಾರ್ಥ ಭವಿಷ್ಯಮಂ ಕೇಳಿದಳು. ನೀವಾರೋ ಬಡಗರಂದದಿ ತೋರುತ್ತೀರಿ, ಉತ್ತರದ ಭಾಗದಿಂದ ಬಂದಿದ್ದೀರಿ, ಉತ್ತರ ದಿಕ್ಕಿಂದ ಬಂದಿದ್ದೀರಿ, ಕಂಡಿರೆ ಕೇಳಿದಿರೆ ರಾಮನ ಪೇರಂ, ಅವನ ಹೆಸರು ಕೇಳಿದಿರೆ, ಅವನು ಯಾರು ಅಂತ ನೋಡಿದ್ದೀರ, ಎಲ್ಲಿಗೈತಹನೆಂದು ಗೊತ್ತ, ಬಾಳ್ ಪಯಣ ಮುಗಿಸಿ ಹೋಗುವ ಮುನ್ನ ಒಮ್ಮೆಯಾದರೂ ರಾಮನು ದೊರಕೊಳ್ಳದಿಹುದೇ ಸಿರಿ ಮುಗದ ಸಂದರ್ಶನ. ಒಂದ್ಸಾರಿ ರಾಮನ ಮುಖ ನೋಡಿ ಸಾಯ್ತೀನಿ ಅಂತ 10 ವರ್ಷದಿಂದ ಕಾಯ್ತಿದ್ದೀನಿ. ಅಪ್ಪ ನೀವು ನೋಡಿದಿರೇನೋ, ಎಲ್ಲಿದ್ದಾನೆ ರಾಮ, ಬರ್ತಾನ ಆತರ. ಹೇರಡವಿ ಮನೆಯಾದನಂ ಶಾಂತಿ ನಿಧಿ ಎಂದು ಬರಿದೆ ಬಣ್ಣಿಪೆ ಏಕೆ ತಾಯಿ, ದೊಡ್ಡ ಮನುಷ್ಯನೆಲ್ಲ ಕೇಳು, ಸಾಮಾನ್ಯನಂ ದೈವಮೆಂದು ತಿಳಿದು ಅಜ್ಜಿ ನಿನ್ನಳ್ಕರುಹೆ. ನಿನ್ ಪ್ರೀತಿ ಏನನ್ನ ಕಲ್ಪನೆ ಮಾಡಿ ಆ ರಾಮನ ದೊಡ್ಡ ದೇವರು ಅನ್ನೋ ಹಾಗೆ ಮಾತಾಡ್ತಾ ಇದ್ದೀಯ. ರಾಮನ ಬಾನಲ್ಲಿ ಹೆಂಗ್ ಬರುತ್ತೆ ನೋಡಿ. ಜೊತೆಗೆ
ಮಹಾತ್ಮನಂ ತಗಳ ಸರಿ, ಮಾತಾಡ್ಬೇಡ ನೀನು, ನಂಗೆ ಗೊತ್ತಿಲ್ವಾ ರಾಮದೇವ್ರು ಎಷ್ಟು ದೊಡ್ಡ ದೇವ್ರು ಅಂತೇಳಿ ತಡೀತಾಳೆ ರಾಮನ್ ಮತನ. ಬಲ್ಲೆನೋ ರೋಮನಂ, ಎದುರನ್ನೇ ಇದ್ದಾನೆ, ನೋಡ್ ಗುರ್ಸಕ್ ಆಗ್ತಾ ಇಲ್ಲ, ಆದ್ರೆ ಬಲ್ಲೆನೋ ರಾಮನಂ. ಎಂಥ ಮಾತು. ಮಾತ್ ನಿಲ್ತು, ಜರ ಶುರುವಾಯ್ತು. ಕಣ್ಣೆಪ್ಪದೆ ಉಣತೊಡಗಿದಳ್ ರಾಮ, ತೊಡಗಿದನ್ ರಾಮ. ಮುಕ್ತಾಶ್ರುಗಳು ಕೈ ತುತ್ತಿ ಕುದುರಿದವೆ. ಗೊತ್ತಾದ ಕಣ್ಣೀರು ಬೀಳ್ತಾ ಇದೆ. ಇಂಥ ಮಕ್ಕಳನ್ನು ಕಂಡಾಗ ರಾಮನ ಕಣ್ಣಲ್ಲಿ ನೀರು. ಮುಕ್ತಾಶ್ರುಗಳು, ಅಶ್ರು ಮುಕ್ತ, ಬಿಡುಗಡೆಯಾದ ಕಣ್ಣೀರು. ಕೈ ತುತ್ತಿ ಕುದುರಿದವೆ. ಕಾಣ್ಕೆಯೋ ಕಲ್ಪನೆಯೋ ಮಾತನುಳಿದಳ್ ಮುದುಕಿ, ತನಗರಿಯದ ಅರ್ಥದಿನ್ ಕಾಣ್ಬುದೇ ಎಂತು ಇತ್ಯರ್ಥಂ. ಏನೋ ಯೋಚಿಸ್ತಾ ಇದ್ದಾಳೆ, ಆದ್ರೆ ಇನ್ನೂ ನಿಶ್ಚಯವಾಗಿಲ್ಲ ಅವಳಿಗೆ. ಇನ್ನು ಇರ್ಲಿ ಅಂತ ಆಸೆ ಪಡ್ತಿದ್ದಾಳೆ. ಆಗ ಊಟ ಆಯ್ತು, ಒಂದ್ 5 ನಿಮಿಷ ಕಾಲ್ ಚಾಚ್ತೀವಿ, ಮಲ್ಕೊಂಡಾಗ ರಾಮ ಕನ್ವರಿಸ್ತಾನೆ. ಕನ್ವರಿಸಿದ ಮಾತುಗಳನ್ನ ಶಬರಿ ಕೇಳ್ತಾಳೆ. ಕನಸಿನಲ್ಲಿ ಸೀತಾ ಸೀತಾ ಅಂದಿದ್ದಾನೆ. ಈಗ ಶಬರಿಗೆ ನಿರ್ಣಯ ಆಯ್ತು, ಬಂದಿರೋ ಅತಿಥಿಗಳು ಬೇರೆ ಬೇರೆ ಯಾರು ಅಲ್ಲ, ನನ್ನ ಮನಸ್ಸಿನ ದೇವರೇ ಬಂದಿದ್ದಾರೆ. ನೀಲಿ ಮೈ, ಒಬ್ಬನಿಗೆ ಬಿಳಿ ಮೈ, ಒಬ್ಬ ನೀಲಿ ಮೈ. ಲಕ್ಷ್ಮಣ ಬಿಳಿ, ರಾಮ ನೀಲಿ. ನೀಲಿ ಮೈಯವನು ಕನವರಿಸಿದನು. ಹೇ ಸೀತಾ, ಬಾ ಇಲ್ಲಿ, ಬಾ ಪ್ರಿಯೇ. ಜನಕ ಜಾತೆ, ಯಾವ್ದು ಗೊತ್ತಿದೆಯೋ ಅದೇ ಪದವನ್ನ ಹೇಳ್ಬಿಡ್ತಾನೆ. ಅವರಿಗೆ ಗೊತ್ತು ಜನಕ ಮಹಾರಾಜನ ಮಗಳು ಅಂತೇಳಿ. ಬಾ, ಎಲ್ಲಿ ಹೋದೆ ಬಾ. ದೇವಗಾತ್ರನಂ ಕನಸಿನಲ್ಲಿ ಮುಗುಳ್ ನಗುತ್ತಿರ್ತಾನಂ ನೋಡಿ ನೋಡಿ ಕಂಪನಮಂ ಅನುಭವಿಸಿದಳು ಶಬರಿ. ಅವಳಿಗೆ ಗೊತ್ತಾಯ್ತು ಇವನೇ ರಾಮ ಅಂತ ಹೇಳಿ. ಸಂಕ್ಷೋಭಿಸಿತು ನಿದ್ರೆ, ವೈರದಿಂ ವಿಕಟ ಕರ್ಕಶಮಾಗಿ ಕೋಪದಿಂ. ಕಾಕು ಕೂಗಿದನ್ ಅಳಿಕೆ ಸರಿವಂತೆ ಶಬರಿ. ನಿಲ್ ನಿಲ್ ರಾಕ್ಷಸಾದಮ, ಕನಸಿನಲ್ಲಿ ರಾಕ್ಷಸ ರಾವಣನನ್ನು ಬೈತಾ ಇರೋದು. ಹೇಳಿ ಎಲ್ಲಿ ಬುಯ್ದಬೆ ನನ್ನ ಸೀತೆಯನ್ನು, ಎಲ್ಲವೋ ನೀಚ. ಒಬ್ಬು ಗಂಟಿಕ್ಕಿ ದನಿಯಲ್ಲಿ ಹುಡು ಕಚ್ಚಿ ನಿದ್ದೆಯನ್ನೊತ್ತು ಎದ್ದು ಸುತ್ತ ನೋಡಿ ಆಶ್ಚರ್ಯಪಟ್ಟು ಬೆದರಿ ಕಣ್ಣರಳಿಸಿರುವ ಶಬರಿಯ ಮುಖಮಂ ಕಂಡು ನಾಂಚಿ ತಪ್ಪಿದನಜ್ಜಿ. 288. ತಪ್ಪಿದನಜ್ಜಿ. ಏನ್ ಅನ್ಕೊಂಬಿಟ್ಟಿಯನು, ನನ್ನ ಮಾತಾಡ್ಬಿಟ್ಟೆ ಅಂತ ಕಾಣುತ್ತೆ. ನಾನು ಕಂಡ ಕನಸು ಅದು ಸತ್ಯವೆಂದು ಗೆದ್ದು ತಿಳಿದು ಕೆಮ್ಮನೆ ನಿನ್ನ ನಂಜಿಸಿದೆ. ದಪ್ಪನೆ ಬಿದ್ದಳು ಮುದುಕಿ ರಾಮನ ಪಾದದೋಳು. ಅಯ್ಯೋ ನನ್ನಯ್ಯ, ನೀನೇ ರಾಮನೇ. ಶಿವ ಶಿವ, ಮೊದ್ಲೇ ಗೊತ್ತಾಗ್ಲಿಲ್ವೇ. ತಮ್ಮಯ್ಯ ಸಾಕೆನ್ನು ಮರೆ ಮಾಡಬೇಡಯ್ಯ. ಓ ನನ್ನ ಕಂದಯ್ಯ ರಾಮಚಂದ್ರಯ್ಯ, ಏನಾಯ್ತಯ್ಯೋ ನನ್ನ ಮಗಳಿಗೆ, ಮಗಳು ಸೀತೆಗೆ ಏನಾಯ್ತು ಹೇಳು, ಹೇಳು, ಎಲ್ಲಿ ಹೇಳು, ಹೇಳು ಕೇಳೇನ್ ಆಯಿತು ಆಯಿತಯ್ಯಯ್ಯೋ. ನನ್ನ ಈ ಪಾಳ್ ಕಣ್ಣರೆಲಾರದೆ ಹೋಯಿತೆ. ನೆನ್ನೆ ತೆರೆದ ಪಿಟಕದೊಳೊಂದು ಸೀರೆಯಂ ಕಂಡೆನು. ಹನುಮನಾದ್ರೂ ಅಲ್ಲಿಗೆ ಬಿಟ್ಬಿಟ್ಟಿದ್ದಾನೆ, ಯಾಕೆಂದು ಗೊತ್ತಾಗ್ಲಿಲ್ಲ. ಅಯ್ಯೋ, ಅವನು ರಾಮ ಈಗ ಶಬರಿಗೆ ಕೈ ಮುದ್ದು ಮಾಡುವ, ಎತ್ಕೊಳ್ಳುವ, ತೊಟ್ಟಿಲ ಪಾಪಾಗಿದ್ದಾನೆ. ಕಲ್ಪನೆ ನೋಡಿ. ತಾಯಪ್ಪುಗೆಯ ತೊಟ್ಟಿಲೋಳ್ ಶಿಶುವಾಗುತ್ತಾ ರಾಮ ನಿಂತು ನಿರ್ಭಗ್ಯನೆಂ ನಾಮಜ್ಜಿ. ರಾಮನಾಂ ಸೀತೆಯನ್ನಸುರನು ಇದನ್ನಾಕೆಯಂ ಹುಡ್ಕಲೆಂದ ಅಲಿಯುತಿಯನಜ್ಜಿ. ಲಕ್ಷ್ಮಣನೊಡನೆ ಕಾಡಿನೋಳ್ ತೊಳಲಿ ಅಳಲಿ ಅಳಲಿ. ತಾಳಲಾರದ ಶೋಕ ಭಾರದಿಂದ ರಾಮ ಅಳುತ್ತ ಶಯ್ಯೆಯಿಂದ ಎಳಲಾಗದೇ ಇದ್ದಾಗ ಶಬರಿ ಅವನಿಗೆ ಬೇಕಷ್ಟು ಶುಶ್ರೂಷೆ ಮಾಡ್ತಾಳೆ. ಮುಂದೆ ಒಂದು ಅದ್ಭುತವಾದಂತಹ ಘಟನೆಯನ್ನ ಸೃಷ್ಟಿ ಮಾಡಿದ್ದಾರೆ ಕುವೆಂಪು. ಹೊರಗೆ ಲಕ್ಷ್ಮಣ ಅಳ್ತಾ ಕೂತಿದ್ದಾನೆ. ಹೋಗ್ತಾಳೆ, ಯಾಕೆ ಅಳ್ತೀವ ಅಂದ್ರೆ, ಅಯ್ಯೋ ಕಷ್ಟ ಬಂದಿದೆ ಅಂತ ಅವನು ಕಣ್ಣೀರ್ ಹಾಕ್ತಾ ಇದ್ರೆ, ಅದೇನು ಒಂದ್ ಕ್ಷಣದಲ್ಲಿ ನಾನು ಹೀರಿ ಬಿಡ್ತೀನಿ ಅಂತಾಳೆ. 70-80 ವರ್ಷ ನಿರಂತರ ತಪಸ್ಸು ಮಾಡಿದ ತಪಸ್ವಿನಿಗೆ
ಒಂದು ಕಾಯಿಲೆಯನ್ನು ನಿವಾರಣೆ ಮಾಡಕ್ ಬರೋದಿಲ್ವೇ ಅನ್ನೋ ಕಲ್ಪನೆ ಕವಿಗೆ. ನೀ ಬಾ, ತೋರಿಸ್ತೀನಿ ಬಾ, ಅವನು ಗುಣವಾಗ್ತಾನೆ ಅಂತೇಳಿ ಅವನ ದೇಹದಿಂದ ಸೃಜೆಯನ್ನ ಮಂತ್ರಶಕ್ತಿಯಿಂದ ಸೆಳೆದು ತೆಗೆದು ಅವನು ಎಲ್ಲರಾಗ ಆರೋಗ್ಯವಂತನಾಗಿ ಹೇಳ್ತಾನೆ. ಇದೇನ್ ಕಂಡ ಲಕ್ಷ್ಮಣ, ಯಾಕೆ ಇಲ್ಲಿ ಅಳ್ತಾ ಕೂತಿದ್ದೀಯ ಅಂತ ಹೇಳಿ 340ಕ್ಕೆ ಬಂದೆ. ನಿನ್ನಣ್ಣನ ಉಸಿರಿಗೆ ನಾ ಹೊಣೆಗಾರ್ತಿ, ನನ್ನ ಗುರು ಕೃಪೆಯಿಂದ ರಾಮನ ಹೃದಯನ್ನ ಹೀರಿ ಬಿಡುತ್ತೇನೆ, ಬಾ ಒಳಗೆ ಬಾ ನೋಡು ಎಂದು ಮುದುಕಿ ಒಂದೇ ಸಮ ತನ್ನ ಗುರುವನ್ನ ಧ್ಯಾನಿಸುತ್ತ ತನ್ನ ಮೋಕ್ಷಕ್ಕೆ ದಾರಿ ತೋರಲು ಬಂದಿರುವ ಈ ರಾಮದೇವರನ್ನ ಪ್ರದಕ್ಷಿಣಾಪೂರ್ವಕಂ ಪ್ರಾರ್ಥಿಸುವಂತೆ ಮಂತ್ರ ಘೋಷಂಗೈದು ಕೈ ಮುಗಿದು ಅಡ್ಡ ಬಿದ್ದಳ್ ರಾಮನಂಗ್ರಿಗೆ ಪಾದಗಳಿಗೆ ನಮಸ್ಕಾರ ಮಾಡಿ ಲಕ್ಷ್ಮಣ ನಡೆಗೆ ತಿರುಗಿದಳು. ಬೆರಗಾಗಿ ನೋಡುತ್ತಿದ್ದಾತಂಗೆ ನೋಡಿದಳು. ವತ್ಸ, ಆಯ್ತು ರಿಪೇರಿ ನೋಡಲ್ಲಿ. ಸುಕ್ಷೇಮನೈ ರಾಮನಿನ್ ಪತ್ತು ಬಿಡು ನಿನ್ನ ದುಃಖಮಂ, ಬಿಟ್ಬಿಡು, ದುಃಖ ಬಿಡು, ರಾಮ ಹುಷಾರಾಗೋಯ್ತು, ಅವಳಿಗೆ ಗೊತ್ತಾಗಿದೆ ನಾನು ರಜೆಯನ್ನು ಹೋಗಿಸಿದ್ದೇನೆ ಅಂತೇಳಿ. ರಾಮನೆದ್ದಂ ಸುದೃಢಕಾಯದ ಆರೋಗ್ಯದಿ ಕೆಡೆದನ ಕೃತಜ್ಞತೆಗೆ ಶಬರಿಯ ಚರಣ ತಲಕ್ಕೆ. ತುಂಬಾ ಚೆನ್ನಾಗಿದೆ. ಪೂತನರ ಅಹಲ್ಯ ನಾಟಕದಲ್ಲಿ ಬಹಳ ಸುಂದರವಾದ ಒಂದು ದೃಶ್ಯ ಇದೆ. ಅಹಲ್ಯಕ್ಕೆ ಶಾಪ ವಿಮೋಚನೆ ಆದಾಗ ರಾಮನಿಂದ, ಅಯ್ಯೋ ನನ್ನ ಇಷ್ಟು ವರ್ಷದ ಕಲ್ಲಾಗಿ ನಾನು 1000 ವರ್ಷ ಮಣ್ಣಿನಲ್ಲಿ ಮಣ್ಣಾಗಿ ಅಳುತ್ತಾ ಮಲಗಿದ್ದವಳಿಗೆ ಜೀವ ಕೊಟ್ಟೆ ನೀನಂತ ನಮಸ್ಕಾರ ಮಾಡಿದರೆ, ಬಹುದೊಡ್ಡ ಗೌತಮ ಋಷಿಯ ಪತ್ನಿ, ತಾನೂ ಋಷಿ ಪತ್ನಿ, ತಾನೂ ಋಷಿಯಾಗಿರುವಂತಹ ಅಲ್ಲಿಗೆ ರಾಮ ನಮಸ್ಕಾರ ಮಾಡ್ತಾನೆ. ಮತ್ತೆ ಮತ್ತೆ ರಾಮ ಅಲ್ಲಿಗೆ ನಮಸ್ಕಾರ ಮಾಡ್ತಾರೆ. ಅಂಥದೇ ಒಂದು ಅದ್ಭುತ ಚಿತ್ರ ಹೀಗೆ ನೋಡ್ತಾ ಇದ್ದೀವಿ. ಶಬರಿ ರಾಮನಿಗೆ ನಮಸ್ಕಾರ ಮಾಡ್ತಾಳೆ. ರಾಮ ಒಪ್ಪಿನ ಮುದುಕಿಯೂ ಸನ್ಯಾಸಿನಿಯೂ ಆಗಿರೋ ಶಬರಿ ಕೈಲಿ ನಮಸ್ಕಾರ ತಗೊಳಕ್ಕಾಗತ್ತಾ? ಅವನು ಎಲ್ಲೋ ಒಂದ್ ಕಡೆ ತಾನು ದೈವಾಂಶ ಸಂಭೂತನಾದ್ರೂ ಕೃಷ್ಣನಿಗೆ ಆಗಿಂದಾಗೆ ತನ್ನ ದೇವತನವನ್ನ ತೋರುವಂತವನಲ್ಲ ರಾಮ ಸಾಮಾನ್ಯ ಮನುಷ್ಯನಂತೆಯೇ ಬಾಳಿ ಬದುಕಿ ದಿವ್ಯತೆಯನ್ನ ತೋರಿದಂಥವನು. ಆದ್ದರಿಂದ ಅವನು ನಮಸ್ಕಾರ ಮಾಡ್ತಾನೆ. ಇಬ್ರು ಪರಸ್ಪರ. ಗಂಡಾದಳಂ ರಾಮನ್ ಉಪಚರಿಸಿದಂ. ಅಯ್ಯೋ, ನನಗ್ಯಾಕೆ ಉಪಚಾರ ಮಾಡ್ತೀಯೋ, ಒಣಗಿದ ಎಲೆ ನಾನು, ಹಣ್ಣೆಲೆ ಬೀಳುತ್ತೆ, ಅದಕ್ಕೆ ಯಾಕೆ ಉಪಚಾರ ಯಾಕೆ ಅಂತ ಮಾತಂಗಿ ಹೇಳಿ ಕಡೆಗೆ ವಿತ್ತೇಶವರ ಜನ ದಶಕಂಠ ರಾವಣನ ಲಂಕೆಯ ಉದ್ಯಾನದಲ್ಲಿ ಸೀತೆ ಇದ್ದಾಳೆ. ಅವಳನ್ನು ಎಲ್ಲ ದಿವ್ಯ ದೃಷ್ಟಿಯಿಂದ ನೋಡಿ, ನೀನು ಹೋಗು, ಕುಬೇರನ ತಮ್ಮ ರಾವಣನ ಕಾಡಿನಲ್ಲಿ ಅಳುತ್ತಾ ಇದ್ದಾಳೆ ಸೀತೆ, ನಿಮಗೆ ಸಿಗ್ತಾಳೆ, ಯೋಚನೆ ಮಾಡಬೇಡಿ. ನಿನಗೊಂದು ಹೇಳ್ತಾನೆ ಕೇಳು. ನಿನ್ನಂತೆ ಮನೆ ಮಡದಿ ಕೆಟ್ಟು ಗೆಳೆಯರ ಜೊತೆ ಕಾಡು ಪಾಲಾದವನೊಬ್ಬನಿದ್ದಾನೆ. ಹೆಂಡತಿಯನ್ನು ಕಳ್ಕೊಂಡು ನಿನ್ನ ಹಾಗೆ ಕಾಡು ಪಾಲಾಗಿರೋವನು ಸುಗ್ರೀವ ಅಂತ ಹೇಳಿ. ಅವನು ಬಹಳ ಶೂರನಾಗಿರುವಂಥವನು. ಅವನು ದೊಡ್ಡದಾದಂತಹ ಕವಿ ಸೈನ್ಯ ಇಡೀ ಜಗತ್ತನ್ನು ಸುತ್ತಿ ಎಲ್ಲಿದ್ರು ಸೀತೆಯನ್ನು ಹುಡುಕ್ತಾರ ಸಾಧ್ಯವಾದಂತಹದ್ದು. ಅವನು ಸ್ನೇಹ ಗಳಿಸಿದ್ರೆ ಅವನಿಗೆ ನೀನು ಪರಸ್ಪರ ಸಹಾಯ ಮಾಡ್ಬೋದು. ಸುಗ್ರೀವನಿಗೆ ರಾಜ್ಯ ಸಿಕ್ಕೋ ಹಾಗೆ ನೀನ್ ಮಾಡ್ಬೋದು, ನಿನಗೆ ಸೀತೆ ಸಿಕ್ಕೋ ಹಾಗೆ ಅವನು ಮಾಡ್ತಾನೆ ಅಂತ ಹಿತವಚನೆ ಹೇಳಿ ಅವನಿರೋ ಜಾಗವನ್ನ ಋಷ್ಯಮುಖ ಪರ್ವತದ ದಿಕ್ಕನ್ನ ತೋರಿಸಿ ಅಲ್ಲಿ ಹೋಗು ಅಂತ ಹೇಳಿ ನಾನು ಕೂಡ ಈ ದೇಹವನ್ನ ಇಡೋದಕ್ಕೆ ಸಿದ್ಧವಾಗ್ತಾಳೆ. ನಿನ್ನಂತೆ ಮನೆ ಮಾಡದಿ ಕೆಟ್ಟು ಗೆಳೆಯರ್ ಬೆರೆಸಿ ಕಾಡು ಪಾಡಾದ ಸುಗ್ರೀವನಂ ನೋಡು. ಪಂಪಾ ಸರೋವರ ತುಂಗ ಭದ್ರೆಯ ಮೇಲೆ ಬಳಿ ಓಳಿದ ಕಿಷ್ಕಿಂದೆ ವಾನರ ರಾಜಧಾನಿ, ಅಲ್ಲಿ ಹೋಗು ಅಂತ ಹೇಳಿ ದುಃಖಿಗೆ ನೆರೆಂ ದುಃಖಿ, ಇದರಿಂದ ನೀನು ಅವನಿಗೆ ಸಹಾಯ ಮಾಡು, ಅವನು ನಿನಗೆ ಸಹಾಯ ಮಾಡ್ತಾನೆ ಅಂತೇಳಿ ಸುಖ ಬಾಷ್ಪ ನೇತ್ರದಿ ನೋಡುತ್ತೆ ಕಣ್ಮುಚ್ಚಿದಳ್ ಆ ಅಮರ ಸನ್ಮಾನಿ. ಈಗ ಮಾತಾಡ್ತಾ ಜೀವ ಬಿಟ್ಲು ಅಂತ ಹೇಳಿ ಅಲ್ಲಿ ಮೂರದಲ್ಲಿ ಹೇಳಿದ್ನಲ್ಲ, ಅಗ್ನಿ ಪರೀಕ್ಷೆ ಮಾಡಿದ್ಲು ಅಂತ. ಯಾಕೋ ಒಂದ್ ಸ್ವಲ್ಪ ಸಾಮಾನ್ಯವಾಗಿ ಸಹಜವಾಗಿ ನಡೆಯಬಾರದ ಘಟನೆ ಅಂತ ಅನ್ನಿಸ್ತೇನೆ ಗುರುಗಳಿಗೆ. ಅದಕ್ಕಾಗಿ
ಅತೀಂದ್ರಿಯವಾದ ಕೆಲಸವನ್ನು ಬಿಟ್ಟು ಸಹಜವಾಗಿ ಜೀವ ಬಿಟ್ಲು ಅಂತೇಳಿ ನವರಾಗಿ ಬದಲಾವಣೆ ಮಾಡ್ತಾರೆ. ಈಗ ರಾಮ ಲಕ್ಷ್ಮಣರು ಸೀತೆಗಾಗಿ ಹುಡುಕ್ತಾ ವಾನರನಾದಂತಹ ಸುಗ್ರೀವನ ಹತ್ತಿರಕ್ಕೆ ಬರ್ತಾ ಇರೋ ಮಾತು ತಲಾ ಕಿಷ್ಕಿಂಧೆಯೋಳ್ ಭಾಗವನ್ನ ನಾನು ಓದ್ತಾ ಇದ್ದೇನೆ. ಅದಕ್ಕೆ ಮುಂಚೆ ಅವನ ಪರಿಚಯವನ್ನ ಒಂಚೂರು ನಾನು ಮಾಡಿಕೊಳ್ಬೇಕು. ಇಂದ್ರಪುತ್ರ ಸುಗ್ರೀವ, ಸೂರ್ಯಪುತ್ರ ವಾಲಿ, ಅಣ್ಣ ತಮ್ಮಂದ್ರು ರಾಮ ಲಕ್ಷ್ಮಣರಾಗಿ ಅತ್ಯಂತ ಕಡಿದಾದ ಮೈತ್ರಿ. ಎಷ್ಟೋ ವರ್ಷಗಳ ಕಾಲ ಹೀಗೆ ಆನಂದವಾಗಿರುವಾಗ ಒಂದು ಸಣ್ಣ ಕಷ್ಟ ಬಂತು. ದುಂದುಬಿ ಅಂತ ಹೇಳಿ ಶತ್ರು ಸುಗ್ರೀವ ವಾಲಿಯ ಮೇಲೆ ದಂಡೆತ್ತಿ ಬರ್ತಾನೆ. ದುಂದುಬಿಯ ತಂದೆಯನ್ನು ವಾಲಿ ಕೊಂದಿರ್ತಾನೆ ಅನ್ನೋ ಕಾರಣಕ್ಕಾಗಿ ಬಹುದೂ ಘೋರವಾದಂತಹ ಯುದ್ಧ ನಡೆಯುತ್ತೆ. ಸುಗ್ರೀವನು ಸಹಾಯಕ್ಕೆ ಬರ್ತಾನೆ. ಆಗ ಅಣ್ಣ ತಮ್ಮಂದಿರಿಬ್ಬರನ್ನ ಎದುರಿಸೋದಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ವೃಷಭ ಸನ್ನಿಭ ದೃಢ ಶರೀರಿ ಯುದ್ಧ ಮಾಡ್ತಾ 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 ಒಂದು ದೊಡ್ಡ ಗುಹೆ ಒಳಕ್ಕೆ ಹೋಗ್ತಾರೆ. ಹೋಗೋ ಮುನ್ನ ವಾಲಿ ಸುಗ್ರೀವನಿಗೆ ಹೇಳ್ತಾನೆ, ನೀನ್ ಇಲ್ಲಿ ಬಾಗ್ಲಲ್ಲಿ ಕಾಯ್ಕೊಂಡಿರು, ಎಷ್ಟು ದಿವಸ ಆದ್ರೂ ನಾ ಬಂದೇ ಬರ್ತೇನೆ ಅಂತೇಳಿ ಹೋದ. ಇವನ್ ಕಾದ, ಇನ್ನೂ ಕಾದ, ಮತ್ತು ಕಾದ, ಕಾಯ್ಕೊಂಡೇ ಇದ್ದ. ಆದರೆ ತಿಂಗಳಾದ್ರು, 2 ತಿಂಗಳಾದ್ರು, 6 ತಿಂಗಳಾದ್ರು, ಕಡೆಗೆ 1 ವರ್ಷನೇ ಆಯ್ತು, ವಾಲಿ ಬರ್ಲಿಲ್ಲ. ಎಷ್ಟು ದಿವಸ ಕಾಯೋಕ್ಕಾಗುತ್ತೆ? ತೀರ್ಮಾನ ಅಷ್ಟೊತ್ತಿಗೆ ಈ ಕಡೇದಾಗೆ ಹೋಗ್ತಾ ಇರುವಾಗ ಅಪಾರವಾದ ರಕ್ತದ ಪ್ರವಾಹ ಗುಹೆಯಿಂದ ಬಂತು. ಆಗ ಗಟ್ಟಿಯಾದ ಧ್ವನಿಗಳು, ರಾಕ್ಷಸ ಧ್ವನಿಯೂ ಕೇಳಿಸ್ತು. ಓಹೋ, ಅಣ್ಣ ಸತ್ತಿದ್ದಾನೆ ಅಂತ ತಿಳಿದು ಇನ್ನೇನ್ ಮಾಡಕ್ಕಾಗುತ್ತೆ, ಇಷ್ಟು ದಿವಸ ಆಯ್ತಲ್ಲ ಅಂತ ಹೇಳಿ ಬಾಗಿಲಿನ ಪ್ರವೇಶ ದ್ವಾರವನ್ನು ಮುಚ್ಚಿ ಊರಿಗೆ ಬರ್ತಾನೆ. ಊರಿಗೆ ಬಂದ್ಮೇಲೆ ಅವನ ಹೆಂಡತಿ ತಾರೆ ಅಂತ ಹೇಳಿ ಅವಳು ಸುಗ್ರೀವನನ್ನ ಮದುವೆ ಆಗ್ತಾಳೆ. ಸುಗ್ರೀವ ರಾಜನಾಗ್ತಾನೆ, ಸುಖವಾಗಿ ಹಾಕೊಂಡಿರ್ತಾರೆ. ನಮ್ಮ ಪಂಚಕನ್ಯೆಯಲ್ಲಿ ಈ ತಾರೇನೂ ಒಬ್ಳು. ಅದೇನು ಅದ್ರ ಚರ್ಚೆ ಬೇಡ ನನಗೆ. ಆನಂದವಾಗಿರುವಾಗ ಸ್ವಲ್ಪ ದಿವಸಕ್ಕೇನೆ ವಾಲಿ ಬರ್ತಾನೆ. ಬಾಗಿಲು ತೆಗಿಯಕ್ಕೆ ಹೋಗ್ತಾನೆ, ಬಾಗಿಲು ಮುಚ್ಚಿದ್ದಾರೆ, ಬಂಡೆ ಮತ್ತೆ ಮುಚ್ಚಿದ್ದಾನೆ ಸುಗ್ರೀವ. ಅದರಿಂದ ಬಹಳ ಕಷ್ಟಪಟ್ಟು ಅಲ್ದು ಮಾಡಿ ಕೂಗಿ ರಂಪ ಮಾಡಿ ಏನೋ ಮಾಡಿ ಬಾಗಿಲು ತಕೊಂಡು ಬರೋ ಹೊತ್ತಿಗೆ ಅವನಿಗೆ ಮನಸ್ಸು ತೀರಾ ಕೆಟ್ಟದಾಗಿದೆ. ಕೋಪದಿಂದ ಬರ್ತಾನೆ. ಬಂದ್ರೆ ಇಲ್ಲಿ ಸುಗ್ರೀವ ಆನಂದವಾಗಿ ತನ್ನ ಹೆಂಡತಿಯನ್ನು ಕಟ್ಕೊಂಡು ಸಿಂಹಾಸನದಲ್ಲಿ ಕೂತಿರೋದು ನೋಡುವಾಗ ಮೈಯೆಲ್ಲ ಉರಿಯುತ್ತೆ. ಭಾಗ ಇಷ್ಟೇ. ಸುಗ್ರೀವ, ಅಣ್ಣ ಬಾ, ನಿನ್ನ ಪರವಾಗಿ ನಾನು ಆಡ್ತಾ ಇದ್ದೇನೆ. ಹೀಗಾಯ್ತು, ಏನ್ ಗೊತ್ತಾ, ವರ್ಷ ಆದ್ರೆ ನೀನ್ ಬರ್ಲಿಲ್ವಲ್ಲ, ನಿನ್ನ ಕೊಂದೆ ಬಿಟ್ಟು ನಾನು ದುಂದುಬಿ ಅಂತ ಹೇಳಿ ಅನುಮಾನ ಆಯ್ತು. ಬಾಯ್ ಮುಚ್ಚು, ನನ್ನ ತಾರೆಗಾಗಿ ನೀನ್ ಇಷ್ಟೆಲ್ಲ ಮಾಡಿದ್ಯಾ ಅಂತ ನನಗೆ ಅಷ್ಟು ಗೊತ್ತಾಗೋದಿಲ್ವ? ನೀನ್ ಬಾಗ್ಲಲ್ಲೇ ಕಾಯ್ಕೊಂಡಿರೋದು ನಾನು ಹೇಳಿರ್ಲಿಲ್ವ? ಇಷ್ಟ ಇಲ್ಲ ನಿನಗೆ ಅಂತ ಹೇಳಿ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಅವನು ಓಡಿ ಬಂದು ಋಷಿಮುಖ ಪರ್ವತದಲ್ಲಿ ಅವಿತ್ಕೊಳ್ತಾನೆ. ಋಷಿ ಶಾಪದಿಂದ ಅಲ್ಲಿಗೆ ವಾಲಿ ಬರೋ ಹಾಗಿರಲ್ಲ ಅನ್ನೋ ಸುದ್ದಿ ಅವನಿಗೆ ಗೊತ್ತಿರುತ್ತೆ. ವಾಲಿಗೆ ನಿಷಿದ್ಧವಾದಂತಹ ಬೆಟ್ಟ ಅದು. ಅಲ್ಲಿ ಬಂದು ವಾಸ ಇರ್ತಾನೆ. ಅಲ್ಲಿ ಬಂದಾಗ ರಾಮನು ಕೂಡ ಹನುಮಂತನ ಮೂಲಕವಾಗಿ ಸುಗ್ರೀವನ ಗೆಳೆತನವನ್ನು ಮಾಡ್ತಾನೆ. ನಾನು ಈ ಮಳೆಗಾಲ ಕಳೆದ ಕೂಡಲೇನೆ ಹೋಗಿ ಎಲ್ಲ ಕಡೆಗೆ ಆಳುಗಳನ್ನು ಕಳಿಸಿ ಸೀತೆಯನ್ನು ಹುಡುಕಿಸ್ತೀನಿ ಅಂತ ನಿರ್ಣಯ ಮಾಡ್ಕೋತಾರೆ. ಮಳೆಗಾಲ ಸುಖವಾಗಿ ಆನಂದವಾಗಿರ್ತಾನೆ. ರಾಮನ್ ಮರೀತಾನೆ. ರಾಮನನ್ನೆಲ್ಲೋ ಗುಹೆ ಒಳಗೆ ಬಿಟ್ಟಿದ್ದಾರೆ, ಮಳೆಗಾಲ ಕಳೀಲಿ ಅಂತೇಳಿ ಅವನಿಗೆ ಸಾಕಾಗಿದೆ. ದಿನ ನಿತ್ಯ ಸೀತೆದೇ ಧ್ಯಾನ. ಇವನ್ ನನ್ನ ಮರ್ತ್ಯಾನಂತ ಕೋಪ ಬರುತ್ತೆ. ಕೋಪದಿಂದ ಬರ್ತಾನೆ. ನಿನಗೆ ಸ್ವಲ್ಪ ರುಚಿ ತೋರಿಸ್ಬೇಕು ಅಂತ ಕಾಣುತ್ತೆ, ನನ್ನ ಶಕ್ತಿ ಏನಂತ ನಿಂಗೆ ಗೊತ್ತಿಲ್ಲ ಅಂತೇಳಿ ಆ ಸಮಯದಲ್ಲೇನೆ 7 ಸಾಲು ಮರಗಳನ್ನ ಒಂದೇ ಬಾಣದಲ್ಲಿ ಕತ್ತರಿಸಿ
ತನ್ನ ಪರಾಕ್ರಮ ಏನು ಅನ್ನೋದನ್ನ ಅರಿವು ಮಾಡಿಕೊಡುತ್ತಾನೆ ಸುಗ್ರೀವನಿಗೆ. ಸುಗ್ರೀವನಿಗೆ ಗಾಬರಿ ಆಗುತ್ತೆ. ತಕ್ಷಣ ನಾನೆಲ್ಲ ಹುಡುಕೊಡ್ತೀನಿ ಅಂತೆಲ್ಲ ಹೇಳ್ತಾನೆ. ಇಷ್ಟು ಕತೆ ಹೇಳಿದ್ದಕ್ಕೆ ಒಂದು ಹಿನ್ನೆಲೆ ಇದೆ. ರಾಮ ಸುಗ್ರೀವನಿಗೆ ಸ್ನೇಹಿತನಾದ್ನಲ್ಲ, ಆ ಸ್ನೇಹಕ್ಕೆ ಸುಗ್ರೀವನಿಗೆ ಅರ್ಹತೆ ಉಂಟಾ ಅನ್ನೋ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಕೊರೀತಾ ಇದೆ. ಯಾಕೆಂದ್ರೆ ರಾಮನ ಬಗ್ಗೆ ಹೇಳ್ಬೇಕಾಗಿಲ್ಲ, ಎಷ್ಟು ದೊಡ್ಡ ವ್ಯಕ್ತಿ ಅಂತೇಳಿ. ಅವನಿಗೆ ಸ್ನೇಹ ಆಗ್ಬೇಕಾದ್ರೆ ಸುಗ್ರೀವನಲ್ಲೂ ಕೂಡ ಅಂಥದೇ ವಿಶೇಷವಾದಂತಹ ಸದ್ಗುಣಗಣ ಇರಬೇಕು. ಆದರೆ ನಮ್ಮ ತಾರೆಯನ್ನ, ಅಣ್ಣನ ಹೆಂಡತಿಯನ್ನ ಕತ್ಕೊಂಡು ಮದುವೆ ಆಗಿದ್ದಾನೆ ಅಂತಂದ್ರೆ ಕಾರಣ ಏನಾದ್ರೂ ಆಗ್ಲಿ, ಅವನ ಸಿಂಹಾಸನದಲ್ಲಿ ಕೂತ್ಕೊಂಡು ಆಳಿದ ಅನ್ನೋದಾದ್ರೆ, ಮತ್ತೆ ರಾಮನ ಸಹಾಯವನ್ನು ತಗೊಂಡು ತನ್ನ ಅಣ್ಣನನ್ನು ಕೊಲ್ಲಿಸ್ದ ಅನ್ನೋದಾದ್ರೆ, ಅವನು ಇಷ್ಟು ಮಟ್ಟಿಗೆ ಸಜ್ಜನ. ಅಯ್ಯೋ, ರಾಮನಿಗೆ ಇಂಥ ಸಜ್ಜನ ಸ್ನೇಹ ಆಯ್ತೆ ಅಂತ ಒಂದ್ ಸ್ವಲ್ಪ ಶಂಕೆ ನನಗೆ. ಆದರೆ ವಾಲ್ಮೀಕಿಗಳಿಗೆ ಈ ಶಂಕೆ ಇಲ್ಲ. ಯಾಕೆಂದ್ರೆ ಅವರವರ ನಡೆ ನುಡಿ ಅವರವರೇ ಹೊಣೆಗಾರರು. ಇನ್ನ ತಮ್ಮ ಸ್ನೇಹದಲ್ಲಿದ್ದವರು ಅನಿವಾರ್ಯವಾಗಿ ವೈರ ಬರ್ಬೇಕಾಯ್ತು. ಇಷ್ಟಪಟ್ಟು ಮಾಡಿದ್ದಲ್ಲ, ಅನಿವಾರ್ಯವಾಗಿ. ಇನ್ನಿರಿ ಹೇಳೋದಾದ್ರೆ, ವಾಲಿಯ ಶೀಘ್ರ ಕೋಪದ ಕಾರಣವಾಗಿ ಸುಗ್ರೀವನ ಮೇಲೆ ಆತ ಯುದ್ಧ ಮಾಡ್ದ ಅಂತ ಅನ್ನೋದು, ಸಹಾಯಕ್ಕಾಗಿ ರಾಮನನ್ನ ಕೇಳ್ಕೋಬೇಕಾಯ್ತು ಅನ್ನೋದು, ಇದೆಲ್ಲ ಸಹಜವಾದ ನಡವಳಿಕೆಯಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಕಾಣ್ತದೆ. ಸಂಶಯವನ್ನ ಅವರು ಸ್ವಲ್ಪ ಮಾತ್ರ ತೋರಿಸಿಲ್ಲ. ಈ ಹಿನ್ನೆಲೆಯಲ್ಲಿ ರಾಮ ಸುಗ್ರೀವನ, ವಾಲಿಯನ್ನ ಕೊಂದು ಸುಗ್ರೀವನಿಗೆ ಸಹಾಯ ಮಾಡಿ, ಸುಗ್ರೀವ ದೇಶಗಳಲ್ಲಿ ಹುಡುಕಿ ಕಡೆಗೂ ಸೀತೆ ಎಲ್ಲಿದ್ದಾನಂತೆ ಪತ್ತೆ ಮಾಡಿ ದೊಡ್ಡ ಸೈನ್ಯವನ್ನು ತಗೊಂಡು ರಾಮೇಶ್ವರದ ಹತ್ತಿರಕ್ಕೆ ಬಂದು ಸೇತುವೆ ನಿರ್ಮಾಣ ಮಾಡಿ ಸಮುದ್ರವನ್ನು ದಾಟಿ ಲಂಕೆಯನ್ನು ಸೇರಿ ಲಂಕಾ ದಹನ ಆದದ್ದು, ರಾವಣ ಸಂಹಾರದದ್ದು ಈ ಕಥೆ ಎಲ್ಲ ನಿಮಗೆ ಗೊತ್ತಿರುವಂತಹದ್ದೇನೆ. ಆ ಭಾಗವನ್ನ ಈ ಅತ್ತಲ ಕಿಷ್ಕಿಂಧೆಯೋಳ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ, ಆಮೇಲೆ ಪೂಂಡನಗ್ನಿಯೇ ಸಾಕ್ಷಿ ಅನ್ನೋ ಮಾತಿನಲ್ಲಿ ಮುಂದೆ ಕವಿ ಚಿತ್ರಿಸ್ತಾನೆ. ನಾನು ಮುಂದಕ್ಕೆ ಹೋದ್ರೆ ಅರ್ಧ ನಿಲ್ಲಿಸ್ಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಪೂರ್ಣವಾಗಿ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ನಾಳೆ ದಿವಸ ನಾನು ಪೂತಿನರ ಒಂದು ನಾಟಕವನ್ನ ಓದ್ತಾ ಇದ್ದೇನೆ. ಅದು ಸತ್ಯಾಯನ ಹರಿಶ್ಚಂದ್ರ ಅಂತೇಳಿ ಪುಸ್ತಕ. ಸಿಕ್ಕಿದರೆ ಒಳ್ಳೇದು, ಸಿಕ್ಕದೆ ಹೋದರೆ ನಾನು ನಿಧಾನವಾಗಿ ಮಾಡ್ತೇನೆ. ಆದರೆ ಒಂದು ವಿಶೇಷ, ನಾನು ನಿಧಾನವಾಗಿ ಮಾಡೋದು ಕಷ್ಟ. ಯಾಕಂದ್ರೆ 100 ಪುಟದ ನಾಟಕ. ಪ್ರತಿ ಭಾನುವಾರ ಒಂದೊಂದು ಕಾವ್ಯವನ್ನು ನಾನು ತೋರಿಸ್ಬೇಕು, ಹೇಳಬೇಕು ಅಂತನ್ನುವಾಗ ಬಹಳಷ್ಟು ಕಾವ್ಯಗಳಿದೆ. ಹರಿಹರನ ಪುಷ್ಪರಗಳೇ ಓದಬೇಕು, ಪಂಪನ ಭಾರತ ಓದಬೇಕು, ನಾಗಚಂದ್ರನ ರಾಮಾಯಣ ಓದಬೇಕು. ಹಾಗೇನೆ ಹರಿಶ್ಚಂದ್ರ ಕಾವ್ಯ ಬಹಳ ಪ್ರಸಿದ್ಧವಾದದ್ದು. ಕುಮಾರವ್ಯಾಸನ ಯಾವ್ದಾದ್ರು ಒಂದೆರಡು ಭಾಗಗಳನ್ನ ಹೇಳಬೇಕು. ನನಗಿಷ್ಟವಾದ, ನೀವು ಕೇಳಬಹುದಾದ ಅನೇಕ ಕಾವ್ಯಗಳಿರುವಾಗ ಕೆಲವನ್ನ ನಿಮಗೆ ಕಾಣಿಸ್ಬೇಕು ಅನ್ನೋ ಆಸೆ ಇರೋದ್ರಿಂದ ನಾನು ಭಾನುವಾರದೊಂದು ಸ್ವಲ್ಪ ಬೇಗ ಹೋಗ್ತೀನಿ. ಆದರೂ ನಾಟಕ ಮುಗಿದೇ ಹೋದರೆ ಇನ್ನೊಂದು ದಿವಸ ಅದನ್ನು ಮುಂದುವರಿಸ್ಬೇಕಾಗತ್ತೆ, ಅನಿವಾರ್ಯವಾಗತ್ತೆ. ಇಲ್ಲಿಗೆ ನಿಲ್ಲಿಸ್ತೇನೆ. ಕಾಲೇ ವರ್ಷತು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅದನಾಃ ಸದನಾಃ ಸಂತು ಜೀವಂತು ಶರದಂ ಶತಂ. 100 107 ವರ್ಷಗಳನ್ನ ಬದುಕಲಿ, ದೇಶಕ್ಕೆ ಮಂಗಳವಾಗಲಿ ಅಂತ ವಾಲ್ಮೀಕಿಗಳ ಮಂಗಳವನ್ನು ಹೇಳ್ತಾರೆ. ನನ್ನ ಮಾತು ಮುಗಿಸ್ತೇನೆ. ಬಂಧುಗಳಿಗೆ ನಮಸ್ಕಾರ. ಇನ್ನು 10 ನಿಮಿಷ ಇದೆ, ಆದ್ದರಿಂದ ನಾವು ಬೇರೆ ವಿಚಾರ ಮಾತಾಡ್ಬೋದು. ಪ್ರಶ್ನೆಗಳಿಗೆ ಅವಕಾಶ ಉಂಟು.